Hey guys, I am Sham and you are watching Python for 1% Developer. This is not just a Python tutorial, this is the series that builds the developer who wins in the AI era. ಬನ್ನಿ ಶುರು ಮಾಡೋಣ. ಇವತ್ತು ಕಂಪ್ಲೀಟ್ ಓವರ್ವ್ಯೂ ತೊಗೊಂಬಿಡೋಣ. ಇವತ್ತಿನ ಕಾನ್ಸೆಪ್ಟಿಗೆ ಸಖತ್ ಹೆಲ್ಪ್ ಆಗುತ್ತೆ, ಓಕೆನಾ? ಇವಾಗ ನಾವು ಪಾರ್ಟ್ 9ಅಲ್ಲಿ ಏನು ಕಲ್ತ್ಕೊಂಡಪ್ಪ? ಪಾರ್ಟ್ 9ಅಲ್ಲಿ ಇಂಟೀಜರು ಫ್ಲೋಟ್ ಬಗ್ಗೆ ತಿಳ್ಕೊಂಡ್ವಿ. ಫ್ಲೋಟ್ ಅಕ್ಯುರೇಟ್ ಇರಲ್ಲ, ನಾವು ರೌಂಡು ಆ ಥರ ಮೆಥಡ್ಸ್ಗಳೆಲ್ಲ ಯೂಸ್ ಮಾಡ್ಬೇಕಂತ ಗೊತ್ತಾಯಿತು. ಇಂಟೀಜರು ಏನೇ ವ್ಯಾಲ್ಯೂ ಹೋಗ್ಬಿಟ್ಟು ಹೀಪಲ್ಲಿ ಕೂರುತ್ತೆ ಅನ್ನೋದು ಗೊತ್ತಾಯಿತು. ಆಮೇಲೆ ನಮ್ಗೆ ಏನೇ ವೇರಿಯಬಲ್ ಇದ್ರೂ ಹೋಗಿ ಸ್ಟ್ಯಾಕಲ್ಲಿ ಕೂರುತ್ತೆ ಅನ್ನೋದು ಗೊತ್ತಾಯಿತು. ಈ ಸ್ಟ್ಯಾಕು ಹೀಪ್ ಎಲ್ಲಿಂದ ಬರುತ್ತೆ? ರ್ಯಾಮಲ್ಲಿ ಇರುತ್ತೆ ಅನ್ನೋದು ಗೊತ್ತಾಯಿತು, ಆಯಿತಾ? ಅಲ್ಲಾದಮೇಲೆ ನಾವು ಟೆನ್ನಿಗೆ ಬಂದ್ವಿ. ಟೆನ್ನಿಗೆ ಬಂದಾಗ ಏನು ಗೊತ್ತಾಯಿತು? ಸ್ಟ್ರಿಂಗ್ ಬಗ್ಗೆ ಗೊತ್ತಾಯಿತು. ಸ್ಟ್ರಿಂಗ್ ಕಂಕ್ಯಾಟಿನೇಷನ್, ಸ್ಟ್ರಿಂಗ್ ಅಂದ್ರೇನು, ಸ್ಟ್ರಿಂಗಿಂದ ಏನು ಲಿಮಿಟೇಷನ್ಸ್ ಇದ್ದಾವೆ, ಇಮ್ಯೂಟೇಬಲ್ಲು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ನಾವು, ಅಲ್ಲೇನಪ್ಪ? ಅದು ತಿಳ್ಕೊಂಡಾದ್ಮೇಲೆ ನೆಕ್ಸ್ಟು ಪಾರ್ಟ್ 11ಗೆ ಏನು ಬಂದ್ವಿ? ಪಾರ್ಟ್ 11ಗೆ ಬಂದು ಬೂಲಿಯನ್ ಟೈಪ್ ಕಲ್ತ್ಕೊಂಡು. ಬೂಲಿಯನ್ ಅಂದ್ರೇನು? ಇವಾಗ ಮುಂಚೆ ಬರೀ ಕ್ಯಾಲ್ಕುಲೇಟರ್ ಆಗಿತ್ತು, ಇವಾಗ ಕ್ಯಾಲ್ಕುಲೇಟ್ರಿಂದ ನಾವು ಸಾಫ್ಟ್ವೇರ್ ಆಗಿ ಚೇಂಜ್ ಮಾಡ್ಕೊಂಡ್ವಿ. ಹೆಂಗೆ? ಫಸ್ಟ್ ಕ್ವಶನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಅದೇ ಕ್ವಶನ್ನೇ ಟ್ರೂ ಆರ್ ಫಾಲ್ಸ್ ಅಷ್ಟೇ ಹೇಳಪ್ಪ ನನಗೆ ಅಂತ ಗೊತ್ತಾಯಿತು. ಅದಾದಮೇಲೆ ಸಿಂಗಲ್ಟನ್ ಬಗ್ಗೆ ಕಲ್ತ್ವಿ, ಆಮೇಲೆ ಸಬ್ ಕ್ಲಾಸ್ ಆಫ್ ಇಂಟೀಜರ್ ಅಂತ ಕಲ್ತ್ವಿ, ಬೂಲಿಯನ್ ಅನ್ನೋದು. ಇದ್ರ ಬಗ್ಗೆ ಬೇರೆ ಬೇರೆ ವಿಚಾರಗಳು ಕಲ್ತ್ವಿ. ಆಮೇಲೆ ಕಂಪಾರಿಸನ್ ಆಪ್ರೇಟರ್ಸ್ಗಳನ್ನ ಕಲ್ತ್ವಿ. ಡಬಲ್ ಈಕ್ವಲ್ಸ್ ಟು, ನಾಟ್ ಈಕ್ವಲ್ ಟು, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಅದ್ರ ಬಗ್ಗೆ ಎಲ್ಲ ಕಲ್ತ್ಬಿಟ್ವಿ ನಾವು, ಅಲ್ವಾ? ಇನ್ ಆಪ್ರೇಟರ್ ಯೂಸ್ ಮಾಡಬೇಕು ಮೆಂಬರ್ಶಿಪ್ಪಿಗೆ ಅನ್ನೋದೆಲ್ಲ ಕಲ್ತ್ವಿ. ಅದಾದಮೇಲೆ ಲಾಸ್ಟಿಗೆ ನಾವು ನನ್ ಟೈಪ್ ಬಗ್ಗೆ ಕಲ್ತ್ವಿ. ನನ್ ಟೈಪ್ ಅಂದರೆ ಅಲ್ಲೇನು ವ್ಯಾಲ್ಯೂ ಇರಲ್ಲ, ಇವೆಲ್ಲ ಸಿಂಗಲ್ಟನ್. ನನ್ ಅನ್ನೋದು ಸಿಂಗಲ್ಟನ್, ಟ್ರೂ ಫಾಲ್ಸ್ ಅನ್ನೋದೆಲ್ಲ ಸಿಂಗಲ್ಟನ್ ಅನ್ನೋದ್ರ ಬಗ್ಗೆ ಕಲ್ತ್ಕೊಂಡ್ವಿ. ಆಮೇಲೆ ನಾವು ಲಾಜಿಕಲ್ ಆಪ್ರೇಟರ್ಸಿಗೆ ಹೋದ್ವಿ ಪಾರ್ಟ್ 12ಅಲ್ಲಿ. ಪಾರ್ಟ್ 12ಅಲ್ಲಿ ಲಾಜಿಕಲ್ ಆಪ್ರೇಟರ್ಸಿಗೆ ಹೋದ್ವಿ. ಲಾಜಿಕಲ್ ಆಪ್ರೇಟರ್ಸ್ ಅಂದ್ರೇನು? ಮೊದಲು ನಾವು ಒಂದೇ ಕ್ವಶನ್ ಕೇಳ್ತಿದ್ವಿ, ಇವಾಗ ಮಲ್ಟಿಪಲ್ ಕ್ವಶನ್ಸ್ ಕೇಳ್ಬೋದು. ನಾವು ಎಷ್ಟು ಬೇಕಾದ್ರೂ ಕೇಳ್ಬೋದು ಕ್ವಶನ್ಸು. ಅದೆಂಗೆ? ಎಂಡ್ ಆರ್ ನಾಟ್ ಆಪ್ರೇಟರ್ ಕಂಬೈನ್ ಮಾಡಿದ್ರೆ ಮಲ್ಟಿಪಲ್ ಕ್ವಶನ್ಸ್ ಕೇಳ್ಬೋದು ಇವಾಗ ನಾನು ಅನ್ನೋದು ನಿಮಗೆ ಗೊತ್ತಾಯಿತು. ಆಮೇಲೆ ನೆಕ್ಸ್ಟ್ ಸೆಷನಲ್ಲಿ ಏನು ಮಾಡಿದ್ರಿ? ಪಾರ್ಟ್ 13ಅಲ್ಲಿ ಮಲ್ಟಿಪಲ್ ಕ್ವಶನ್ ಕೇಳ್ತಾ ಇದ್ದೀನಪ್ಪ ನಾನು, ಬಟ್ ಏನಂದರೆ ಯಾವ ಪಾತಿಗೆ ಡೈರೆಕ್ಟ್ ಮಾಡಬೇಕು? ಬರೀ ಮಲ್ಟಿಪಲ್ ಕ್ವಶನ್ ಕೇಳಿ ಆನ್ಸರ್ ಇಟ್ಕೊಂಡ್ಬಿಟ್ರೆ ಸಾಲಲ್ಲ, ಅಲ್ವಾ? ಅದನ್ನ ಇಟ್ಕೊಂಡು ಏನು ಮಾಡಬೇಕೇನೋ ಡಿಸಿಷನ್ ತೊಗೋಬೇಕಲ್ಲ, ಅದಕ್ಕೆ ಇಫ್ ಕಂಡೀಷನ್ ಅಂತ ಬಂತು. ಇಫ್ ಎಲ್ಸ್ ಇಫ್ ಕಂಡೀಷನ್ಸ್ಗಳು ಬಂದವು ಪಾರ್ಟ್ 13ಅಲ್ಲಿ. ಅವಾಗೇನಾಯಿತು? ನಮಗೆ ಮಲ್ಟಿಪಲ್ ಪಾತ್ಸ್ ಇತ್ತು, ಆ ಪಾತಲ್ಲಿ ಯಾವ್ದು ರೈಟು ಆ ಪಾತಿಗೆ ಹೋದ್ವಿ, ಇನ್ನೊಂದು ಪಾತು ಬಿಟ್ಬಿಟ್ವಿ. ಮುಂಚೆ ಸೀಕ್ವೆನ್ಷಿಯಲ್ ಆಗಿ ಆಗ್ತಿತ್ತು, ಇವಾಗ ಸಪ್ರೇಟ್ ಪಾತಲ್ಲಿ ಆಗುತ್ತೆ. ಇಫ್ ಇಟ್ ಈಸ್ ಟ್ರೂ ಅವಾಗ ಒಂದು ಪಾತಿಗೆ ಹೋಗುತ್ತೆ, ಫಾಲ್ಸ್ ಇದ್ರೆ ಅನದರ್ ಪಾತಿಗೆ ಹೋಗುತ್ತೆ ಅನ್ನೋದು ಗೊತ್ತಾಯಿತು. ಎಲ್ಲ ಕೂಡ ಎಕ್ಸಿಕ್ಯೂಟ್ ಆಗಲ್ಲ, ಸ್ಕಿಪ್ ಆಗುತ್ತೆ ಬೇಸ್ಡ್ ಆನ್ ದ ಕಂಡೀಷನ್ ಅನ್ನೋದು ಗೊತ್ತಾಯಿತು. ನಾವು ಪಾರ್ಟ್ 14ಅಲ್ಲಿ ಏನು ತಿಳ್ಕೊಂಡ್ವಿ? ಪಾರ್ಟ್ 14ಅಲ್ಲಿ ತಿಳ್ಕೊಂಡು ಅಲ್ಲಪ್ಪ, ಬರೀ ಈ ಥರ ನಾವು ಕಂಡೀಷನ್ ಇಫ್ ಎಲ್ಸಲ್ಲಿ ಬರೆಯೋಕ್ಕಾಗಲ್ಲ, ಅದರಲ್ಲಿ ಪ್ರೊಫೆಷ್ನಲ್ ಆಗಿ ಬರೀಬೇಕಂದ್ರೆ ಏನೇನು ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತು. ಇವಾಗ ಪಾಸ್ ಬಗ್ಗೆ ತಿಳ್ಕೊಂಡ್ವಿ, ಹೆಂಗೆ ಪಾಸ್ನ ಯೂಸ್ ಮಾಡ್ತೀವಿ ಸೀನಿಯರ್ ಡೆವಲಪರ್ಸು. ಆಮೇಲೆ ಟ್ರೂತಿನೆಸ್ ನಾವೆಲ್ಲ ಕಲ್ತಿರೋದನ್ನು ಹೆಂಗೆ ಯೂಸ್ ಮಾಡಬೇಕು. ಆಮೇಲೆ ಟರ್ನರಿ ಆಪ್ರೇಟರ್ ಬಗ್ಗೆ ಕಲ್ತ್ಕೊಂಡ್ವಿ. ಅದಾದಮೇಲೆ ನಾವು ಮ್ಯಾಚ್ ಕೇಸಸ್ ಬಗ್ಗೆ ಕಲ್ತ್ಕೊಂಡ್ವಿ, ಅಲ್ವಾ? ಈ ಥರ ಮಲ್ಟಿಪಲ್ ಥಿಂಗ್ಸ್ ಕಲ್ತ್ಕೊಂಡು ವೆಲ್ಡರ್ಸ್ ಆಪ್ರೇಟರ್ ಬಗ್ಗೆ ಕಲ್ತ್ಕೊಂಡ್ವಿ, ಅಲ್ವಾ? ಇದೇ ಪ್ಯಾಟ್ರನ್ ಇಟ್ಕೊಂಡು ನಾವು ಮೆಜಾರಿಟಿ ಆಫ್ ದ ಕಂಡೀಷನ್ಸ್ ಎಲ್ಲ ಹಾಕ್ಬಹುದು ಅನ್ನೋದು ಗೊತ್ತಾಯಿತು. ನೋಡಪ್ಪ, ನಿನ್ನೆ ನಾವು ಇದೇ ಅಲ್ವಾ ನೋಡಿದ್ದು ಎಕ್ಸಾಂಪಲ್ಲು. ಇಲ್ಲೇನಾಗ್ತಿದೆ? ಏಜ್ ಇಸ್ ಈಕ್ವಲ್ ಟು 20, ಅದು ಇಫ್ ಕಂಡೀಷನ್ ಚೆಕ್ ಆಗ್ತದೆ, ಗ್ರೇಟರ್ ದನ್ 80 ಅಂದರೆ ನಾನು ಅಡಲ್ಟ್ ಅಂತ ಗೊತ್ತಾಗುತ್ತೆ. ಇದು ಪ್ರಿಂಟ್ ಮಾಡ್ತಿದೆ ಸ್ಟೇಟಸ್, ಓಕೆನಾ? ಇದು ಎಲ್ಲ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದೆ, ಹೌದು, ಕರೆಕ್ಟ್ ಇದೆ ಅದು, ಬಟ್ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಮ ರಿಯಲ್ ಸಾಫ್ಟ್ವೇರ್ ಥಿಂಕ್ ಮಾಡಿ, ಬರೋ ಇಷ್ಟಕ್ಕೇನಾ? ಒಂದು ಕಂಡೀಷನ್ ಚೆಕ್ ಆಯಿತು, ಅದು ಆನ್ಸರ್ ಬಂತು ಅಂದರೆ ಮುಗೀತು, ಅಷ್ಟೇನಾ? ಏನು ಮಿಸ್ಸಿಂಗ್ ಇದೆ? ಕ್ರಿಟಿಕಲ್ ಪಾಯಿಂಟ್ ಇಲ್ಲಿ ರಿಪಿಟೇಟಿವ್ನೆಸ್, ಲೂಪ್ ಮಿಸ್ ಇದೆ. ಅದೇ ಲೂಪ್ನೇ ಕಲಿಯಕ್ಕೆ ಹೋಗ್ತಿರೋದು. ನಾವು ಇಂಟ್ರೊಡಕ್ಷನ್ ಮಾಡ್ತಿರೋ ಲೂಪೇ ಇವಾಗ ಫಸ್ಟ್ ಲೂಪ್, ವೈಲ್ ಲೂಪ್. ನಾವು ವೈಲ್ ಲೂಪ್ನ ಕಲಿಯೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಮುಂಚೆ ಯಾವ ಲೂಪ್ಗಳಿದ್ವು, ಆಮೇಲೆ ವೈಲ್ ಲೂಪ್ ಹೆಂಗೆ ಇಂಟ್ರೊಡ್ಯೂಸ್ ಆಯಿತು, ಏನು ವೈಲ್ ಲೂಪ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾಯಿತ್ತು, ರಿಯಲಿ ಇದು ನಮಗೆ ಬೇಕಿತ್ತಾ? ಬರೀ ವೈಲ್ ಲೂಪ್ ಇಟ್ಕೊಂಡು ಎಲ್ಲ ಲೂಪು ಬರಿಬೋದಾ? ಇವಾಗಿರೋ ಫಾರ್ ಲೂಪ್, ಫಾರ್ ಈಚ್ ಲೂಪ್ ಎಲ್ಲ ಲೂಪು ಬರಿಬೋದಾ? ವೈಲ್ ಲೂಪ್ ಯಾಕೆ ಕ್ರಿಟಿಕಲ್? ಎಲ್ಲರೂ ವೈಲ್ ಲೂಪೇ ಯಾಕೆ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ? ಫಾರ್ ಲೂಪಿಂದ ಸ್ಟಾರ್ಟ್ ಮಾಡ್ಬೋದಲ್ಲ. ನಿಮಗೆ ಯಾರು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇದ್ದಿದ್ರೆ ಗೊತ್ತು, ನಿಮಗೆ ಫಾರ್ ಲೂಪ್ ಬೇರೆ ಲೂಪ್ ಗೊತ್ತು, ಬಟ್ ಸ್ಟಿಲ್ ವೈಲ್ ಲೂಪಿಂದನೇ ಎಲ್ಲರೂ ಯಾಕೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟು ಸ್ವಲ್ಪ ಹಿಂದೆ ಹೋಗೋಣ, ಅವಾಗ ನಮಗೆ ಕನೆಕ್ಟ್ ಆಗುತ್ತೆ. ಓಕೆ, ವೈಲ್ ಲೂಪ್ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇತ್ತಾ ನಮಗೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಸ್ವಲ್ಪ ಹಿಂದೋಗಿ ತಿಳ್ಕೊಳ್ಳೋಣ ಏನು ನಡೀತಾ ಇತ್ತು. ಮುಂಚೆ ಹಿಂಗಿರಲಿಲ್ಲ, ಸ್ವಲ್ಪ ಮೆಸ್ಸಿ ಕೋಡಿತ್ತು. ಹೆಂಗೆ ನೋಡಿ, ಬಿಫೋರ್ ಲೂಪ್ ದ ಗೋ ಟು ಎರಾ ಅಂತ ಕರೀತಾರೆ ಇದಕ್ಕೆ. ಏನಕ್ಕೆ ಅಂದರೆ ನೋಡಿ, ಇನ್ 1940s 1950s ಪ್ರೋಗ್ರಾಮ್ಸ್ ಆರ್ ಸೀಕ್ವೆನ್ಷುವಲ್ ಅಂದರೆ ಜಸ್ಟ್ ಒಂದು ಲೈನ್, ಒಂದೇ ಲೈನಿಗೆ ಹೋಗ್ತಾ ಇರೋದಷ್ಟೇ, ಆಯಿತಾ? ಮುಂದೆ ಏನಿಲ್ಲ, ಒಂದೇ ಲೈನ್ ಹೋಗ್ತಾ ಇರೋದೆ. ಇವಾಗ ಇನ್ಸ್ಟ್ರಕ್ಷನ್ 1 ಆಯ್ತು, 2 ಆಯ್ತು, 3 ಆಯ್ತು, 4 ಆಯ್ತು, ಆ ಥರ ಡನ್, ಆಯಿತಾ? ಒಂದು ಎಕ್ಸಾಂಪಲ್ ಇಲ್ಲಿದೆ ನೋಡಿ, ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇದು ಇಂಗ್ಲೀಷ್ ಥರನೇ ಇದೆ, ನೀವು ಅರ್ಥ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಏನಾಗ್ತಿತ್ತಂದರೆ, ಇವಾಗ ನೋಡಪ್ಪ, ಸೆಟ್ ಕೌಂಟ್ ಟು 0 ಅಂದರೆ ಕೌಂಟ್ ಈಸ್ ಈಕ್ವಲ್ ಟು 0 ಅಂತ ಅರ್ಥ. ಕೌಂಟಿಗೆ 0 ಅಸೈನ್ ಮಾಡ್ತಿದ್ರೆ ಪ್ರಿಂಟ್ ಕೌಂಟ್ ಎಷ್ಟು ಅಂತ ಪ್ರಿಂಟ್ ಮಾಡು, 0 ಅಂತಲೇ ಪ್ರಿಂಟ್ ಆಗುತ್ತೆ. ಆಮೇಲೆ ಆ್ಯಡ್ 1 ಟು ದ ಕೌಂಟ್, ಅಂದರೆ ಕೌಂಟ್ ಪ್ಲಸ್ ಅಂತ ಮಾಡ್ತೀವಲ್ವಪ್ಪ, ಇಂಕ್ರಿಮೆಂಟ್ ಮಾಡ್ತೀವಿ ಕೌಂಟ್ನ. ಇಫ್ ಕೌಂಟ್ ಲೆಸ್ ದ್ಯಾನ್ 5 ಗೋ ಟು 2 ಅಂದರೆ, ಇವಾಗ ನೋಡಿ ಗೋ ಟು ಅಂತ ಅದಕ್ಕೆ ಕರಿತಿರೋದು. ಗೋ ಟು 2 ಅಂದರೆ ಲೈನ್ ನಂಬರ್ 2ಗೆ ಹೋಗು ಅಂತ
ಅಂದರೆ ಇದು ವೈಲ್ ಲೂಪ್ ಬರೋಕ್ಕಿಂತ ಮುಂಚೆ ಗೋ ಟು ಅನ್ನೋದು ಯೂಸ್ ಮಾಡ್ತಾ ಇದ್ರು ಇಲ್ಲಿ, ಗೊತ್ತಾಯ್ತಾ? ಇದನ್ನ ಮಾಡಿ ಅಲ್ಲಿ ಮೇಲೆ ಹೋಗ್ತಿತ್ತು ಇನ್ಸ್ಟ್ರಕ್ಷನ್ನು. ಆ ಲೈನ್ ನಂಬರ್ ಮುಖಾಂತರ ನೋಡಿ ಹೋಗ್ತಾ ಇತ್ತು ಕಂಪ್ಯೂಟರ್ಗೆ, ಅರ್ಥ ಆಗ್ತಿರಲಿಲ್ಲ. ಲೈನ್ ನಂಬರ್ ನೋಡಿ ಅರ್ಥ ಆಗ್ತಾಯಿತ್ತು ಅದಕ್ಕೆ ಅಲ್ವಾ? ಇವಾಗ ನೋಡಿ ಏನಾಗ್ತದೆ, ಇಫ್ ಕೌಂಟ್ ಈಸ್ ಸ್ಟಿಲ್ ಲೆಸ್ ದ್ಯಾನ್ 5 ಜಂಪ್ ಬ್ಯಾಕ್ ಟು ದ ಲೈನ್ 2. The program loops by jumping backwards. It works. But now imagine a real program that has hundreds of lines ಇದ್ರೆ ಇದು ಎಷ್ಟು ಮೆಸ್ಸಿ ಆಗುತ್ತೆ. ಯಾವುದೋ ಒಂದು ಲೈನಲ್ಲಿ ಕೋಡ್ ಚೇಂಜ್ ಮಾಡಿದ್ರೆ ಇವೆಲ್ಲದು ಚೇಂಜ್ ಮಾಡ್ಬೇಕು ನೀವು. ಯಾಕೆ ನೀವು ಹೇಳಿದ್ದೀರಾ ಗೋ ಟು 2 ಅಂತ, ಇಲ್ಲೇನೋ ಬೇರೆ ಲಾಜಿಕ್ ಆಗ್ತದೆ ಅಂದರೆ ಆ ಲೈನ್ ನಂಬರ್ ಚೇಂಜ್ ಆಯಿತು, ಲೈನ್ ನಂಬರ್ ಮತ್ತೆ ಹಾಕು. ಕಂಪ್ಲೀಟ್ಲಿ ಮೆಸ್ಸಿ ಅಲ್ವಾ ಇದು? ಅದಕ್ಕೆ ಏನಂತ ಹೇಳ್ತಿದ್ರು, ಸ್ಪೆಗೆಟಿ ಅಂತ ಹೇಳ್ತಾ ಇದ್ರು ನೋಡಿ, ಟ್ಯಾಂಗಲ್ ಸ್ಪೆಗೆಟಿ ಅಂತ ಅವರು ಅವಾಗ ಮುಂಚೆ ಡೆವಲಪರ್ ಕರೀತಾ ಇದ್ರು ಇದಕ್ಕೆ. ಯಾಕಂದ್ರೆ ಹಂಗೆ ಎಲ್ಲ ಒಳ್ಳೆ ಇದು ಮ್ಯಾಗಿ ನೂಡಲ್ಸ್ ಥರ ಆಗ್ಬಿಟ್ಟಿತ್ತದ. ಅದನ್ನು ಅವರು ಫುಲ್ ತೆಗೆಯೋದಕ್ಕೆ ಇವಾಗ ಬಂದಿದ್ದೆ ವೈಲ್ ಲೂಪ್. ನೋಡಿ ಇದು ವೈಲ್ ಲೂಪ್ ನಾನು ಸಿಂಟ್ಯಾಕ್ಸ್ ಹೇಳಿಲ್ಲ ಅನ್ನೋ ನಿಮ್ಗೆ ಅರ್ಥ ಆಯ್ತು, ಇಂಗ್ಲೀಷ್ ಥರ ಇದೆ, ಈಸಿ, ವೆರಿ ಈಸಿ ಆಯಿತಾ. ನಾವು ಲುಕ್ ಅಟ್ ದ ಸೇಮ್ ಲಾಜಿಕ್ ಇನ್ ದ ವೈಲ್ ಲೂಪ್. ಕೌಂಟ್ ಈಸ್ ಈಕ್ವಲ್ ಟು 0, ಅದೇ ಇಲ್ಲಿ ಹೇಳ್ತಾ ಇದ್ದಿದ್ದು, ಕೌಂಟ್ ಟು 0 ಅಂತ ಹೇಳ್ತಿದ್ದು. ಆಮೇಲೆ ಆಯಿತು ವೈಲ್ ಕೌಂಟ್ ಈಸ್ ಲೆಸ್ ದ್ಯಾನ್ 5. ಕೌಂಟ್ ಲೆಸ್ ದ್ಯಾನ್ 5 ಇತ್ತು ಅಂದರೆ ಒಳಗೆ ಹೋಗಪ್ಪ. ಇವಾಗ 0 ಇವಾಗ ಲೆಸ್ ದ್ಯಾನ್ 5 ಇದೆಯಲ್ಲ, ಅದಕ್ಕೆ ಹೋಯ್ತು ಒಳಗೆ, ಪ್ರಿಂಟ್ ಆಗು ಎಷ್ಟು ಕೌಂಟ್ ಅಂತ. ಕೌಂಟ್ನ ಇಂಕ್ರಿಮೆಂಟ್ ಮಾಡು, ಇದು ನಾವು ಹೇಳಿದ್ದೆ ಅಲ್ವಾ ನಿಮಗೆ ಶಾರ್ಟ್ಕಟಾಗಿ ಬರೆಯೋದು. ಅದಕ್ಕೆ ಕೌಂಟು, ಇವಾಗ ಕೌಂಟನ್ನು ಈಸ್ ಈಕ್ವಲ್ ಟು ಕೌಂಟ್ ಪ್ಲಸ್ 1 ಅಂತ ಬರಿಬೋದು. ಅದ್ರ ಬದಲು ಹಿಂಗೆ ಬರೆದ್ರೆ ಶಾರ್ಟ್ ಹ್ಯಾಂಡ್ ಆಪ್ರೇಟರ್ಸು ಇದು ಯೂಸ್ ಮಾಡ್ಕೊಂಡು ಕೌಂಟ್ ಇಂಕ್ರಿಮೆಂಟ್ ಆಗುತ್ತೆ, ಸೇಮ್ ವೇರಿಯಬಲ್ಗೆ ಅಪ್ಡೇಟ್ ಆಗುತ್ತೆ. ಆಮೇಲೆ ಮತ್ತೆ ಲೂಪಿಗೆ ಹೋಗುತ್ತೆ. ಇಲ್ಲಿ ನೋಡಿ ಲೈನ್ ನಂಬರ್ ಇಲ್ಲ, ನೀ ಲೈನ್ ನಂಬರು ಅಂತ ಹೇಳಬೇಕು ಅಂತ ಏನಿಲ್ಲ. ವೈಲ್ ಲೂಪ್ ಇನಿಷಿಯಲೈಸೇಷನ್ ಮಾಡಿದ್ಯಾ, ಆರಾಮಾಗಿ ರನ್ ಆಗ್ತಾ ಇರುತ್ತೆ, ಏನಿಲ್ಲ. ನೋಡಿ, ನೋ ಲೈನ್ ನಂಬರ್, ನೋ ಜಂಪ್ಸ್, ದ ಸ್ಟ್ರಕ್ಚರ್ ಇಟ್ ಸೆಲ್ಫ್ ಟೆಲ್ ಯು ವಾಟ್ ರಿಪೀಟ್ಸ್, ವೆನ್ ಇಟ್ ಸ್ಟಾಪ್ಸ್, ವಾಟ್ ಕಮ್ಸ್ ಆಫ್ಟರ್. ಯು ಕ್ಯಾನ್ ರೀಡ್ ಇಟ್ ಟಾಪ್ ಟು ದ ಬಾಟಮ್, ಅಂಡರ್ಸ್ಟ್ಯಾಂಡ್ ಇಟ್ ಇಮಿಡಿಯೇಟ್ಲಿ. ನೀವು ನೋಡಿ ಬಿಗಿನರ್ ಆದ್ರೇ ನೀವು ಎಷ್ಟು ಕ್ಲೀನ್ ಅರ್ಥ ಆಗ್ತಾ ಇದೆ ನೋಡಿ. ಅದಕ್ಕೋಸ್ಕರ ಅದನ್ನು ಗೋ ಟುನ ರಿಪ್ಲೇಸ್ ಮಾಡೋಕ್ಕೆ ವೈಲ್ ಬಂದಿದ್ದು ಅಲ್ಲಪ್ಪ. ವೈಲ್ ಲೂಪ್ ಬಂದ ತಕ್ಷಣ ಎಲ್ಲ ವೈಲ್ ಲೂಪ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರಾ? ಇಲ್ಲ, ವೈಲ್ ಲೂಪ್ ಜೊತೆ ಗೋ ಟುನು ಯೂಸ್ ಮಾಡ್ತಾಯಿದ್ರು. ಮಿಕ್ಸ್ ಮಸಾಲ ಮಾಡಿಬಿಡ್ತಿದ್ರು. ಇವಾಗ ಎಲ್ಲ ಸೈಂಟಿಸ್ಟು ತಲೆ ಕೆಟ್ಬಿಡ್ತು. ಅದಕ್ಕೆ ಒಬ್ಬ ಸೈಂಟಿಸ್ಟ್ ತುಂಬ ತಲೆ ಕೆಟ್ಟು, ಅವನು ಡಚ್ ಕಂಪ್ಯೂಟರ್ ಸೈಂಟಿಸ್ಟ್, ಅವನು ಯಾರೋ ದೀಕ್ಷಿತ್ರ ಅನ್ನೋನು, ಅವನು ಒಂದು ಪಬ್ಲಿಷ್ ಮಾಡ್ದ ಲೆಟರ್ನ. ನೋಡಪ್ಪ, ನಿನ್ನ ಗೋ ಟು ತೆಗೆದಾಕ್ಬಿಡು, ಗೋ ಟು ನಮಗೆ ಉಪಯೋಗ ಇಲ್ಲ. ಈ 3 ಕಂಟ್ರೋಲ್ ಸ್ಟೇಟ್ಮೆಂಟ್ ಇದ್ದರೆ ಸಾಕು, ನೀ ಜಗತ್ತಲ್ಲಿರೋ ಕೋಡ್ ಎಲ್ಲದು ಬರಿಬೋದು ಅಂತ ಅವನು ಕಮೆಂಟ್ ಮಾಡ್ದ. ಸೀಕ್ವೆನ್ಸ್ ಎಕ್ಸಿಕ್ಯೂಟ್ ಇನ್ ಆರ್ಡರ್, ಲೈನ್ ಬೈ ಲೈನ್ ನಾವು ಎಕ್ಸಿಕ್ಯೂಟ್ ಮಾಡೋದು. ಆಮೇಲೆ ಸೆಲೆಕ್ಷನ್, ನೀವು ಇಫ್ ಎಲ್ಸ್ ಇಫ್ ಕಲ್ತ್ಬಿಟ್ಟಿದ್ದೀರಾ. ಇವಾಗ ನೆಕ್ಸ್ಟ್ ಬರೋದೇ ಇಟರೇಷನ್, ವೈಲ್ ಲೂಪ್, ಅದೊಂದೇ ಸಾಕು. ಈ ಥರ ಅವ್ನು ಪಬ್ಲಿಷ್ ಮಾಡಿದಾಗ ಅವಾಗಲೇ ಸ್ಟಾರ್ಟ್ ಆಗಿರೋ ಮೂಮೆಂಟೇ ಸ್ಟ್ರಕ್ಚರಲ್ ಪ್ರೋಗ್ರಾಮಿಂಗ್ ಮೂಮೆಂಟ್. ಇದನ್ನು ನೋಡ್ಕೊಂಡು ಎಲ್ಲ ಮಾಡ್ರನ್ ಲ್ಯಾಂಗ್ವೇಜಸ್, ಪೈಥಾನ್, ಜಾವಾ ಸ್ಕ್ರಿಪ್ಟ್, ಸಿ, ರಸ್ಟ್ ಎಲ್ಲರೂ ಇಫ್ ವೈಲ್ ಸ್ಟೇಟ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಗೋ ಟುನ ತೆಗ್ದು ಬಿಸಾಕಿದ್ರು. ಗೊತ್ತಾಯ್ತಾ ಇವಾಗ? ನೋಡಿ, ಅದೇ ಹೇಳ್ತಾ ಇರೋದು. ಇದು ಇವನೊಬ್ಬನೇ ಏನಂದ, ಇವನು ಕಮೆಂಟ್ ಮಾಡ್ದ ತೆಗಿರಿ ಅಂತ. ಬಟ್ ಇನ್ನೂ ಇಬ್ಬರು ಕೂತಿರೋರು, ನಾವು ಥಿಯರಿಟಿಕಲಿ ಪ್ರೂವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿದ್ರು. ಅದೇ ಇವರಿಬ್ಬರು ಥಿಯರಮ್ನ ಬರೆದ್ರು. ಏನು ಹೇಳ್ತಾ ಇದೆ ಆ ಥಿಯರಮಲ್ಲಿ ಮೇನ್ ಪಾಯಿಂಟ್ ನೋಡಿ. ಎನಿ ಕಾಂಪಿಟಬಲ್ ಫಂಕ್ಷನ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಯೂಸಿಂಗ್ 3 ಕಂಟ್ರೋಲ್ ಸ್ಟ್ರಕ್ಚರ್, ಸೀಕ್ವೆನ್ಸ್, ಸೆಲೆಕ್ಷನ್ ಆ್ಯಂಡ್ ಇಟರೇಷನ್, ದಟ್ ಈಸ್ ವೈಲ್ ಅಂತ ಅವನು ಹೇಳ್ದ. ಅಷ್ಟಿದ್ರೆ ಸಾಕು, ಎಲ್ಲ ಪ್ರೋಗ್ರಾಮ್ ಬರಿಬೋದು ಅಂತ ಹೇಳ್ತಾ ಇರೋದು. ಇದು ನಾರ್ಮಲ್ ಸ್ಟೇಟ್ಮೆಂಟ್ ಅಲ್ಲ, ಇದು ತುಂಬ ದೊಡ್ಡ ಸ್ಟೇಟ್ಮೆಂಟ್ ಆಗಿನ ಕಾಲದಲ್ಲಿ ಕೊಟ್ಟಿರೋದವರು. ಏನು ಹಂಗಾರೆ ಲೂಪ್ ಅಷ್ಟೊಂದು ಇಂಪಾರ್ಟೆಂಟಾ? ನೀವು ಕಾನ್ಷಿಯಸಲ್ಲಿ ಪ್ರೋಗ್ರಾಮ್ಯಾಟಿಕಲಿ ಅಬ್ಸರ್ವ್ ಮಾಡಿ, ನಿಮ್ಮ ಸುತ್ತಮುತ್ತ ಆಗ್ತಿರೋದಲ್ಲೇ ಲೂಪೇ. ಅಂದರೆ ನೀವು ಸ್ಕ್ರೀನಲ್ಲಿ ವೀಡಿಯೋ ನೋಡ್ತಾ ಇದ್ದೀರಿ, ಒಂದೊಂದು ಸೆಕೆಂಡು ಪಿಕ್ಸೆಲೆಲ್ಲ ರೀಕ್ರಿಯೇಟ್ ಆಗ್ತಾ ಇದೆ ಅಲ್ವಾ? ಏನಾಗ್ತಿದೆ, ಪಿಕ್ಸಲ್ಸ್ ಯಾವ್ದು ಬೇಕು ಅದು ತಗೋ ರೀಕ್ರಿಯೇಟ್ ಮಾಡು, ತಗೋ ರೀಕ್ರಿಯೇಟ್ ಮಾಡು. ಈ ಥರ ಏನೇ ಫಂಕ್ಷನ್ ಆದರೂ ರಿಪೀಟ್ ಆಗ್ತಾನೆ ಇದೆ. ನಿಮ್ಮ ಸಿ ಪಿ ಯು ಅಲ್ಲೂ ಕೂಡ ಇವಾಗಲೂ ಕೂಡ ಹಂಗೆ ಆಗ್ತಾ ಇರೋದು. ಇಲ್ಲೇನಂತ ಹೇಳಿದ್ದು ನೋಡಿ, ದ ಪ್ರೊಸೆಸರ್ ಎಕ್ಸಿಕ್ಯೂಟ್ ದ ಸೈಕಲ್ ಕಾಲ್ಡ್ ಆಸ್ ಫೆಚ್, ಡಿಕೋಡ್, ಎಕ್ಸಿಕ್ಯೂಟ್. ಫೆಚ್, ಡಿಕೋಡ್, ಎಕ್ಸಿಕ್ಯೂಟ್. ಫೆಚ್ ದ ಇನ್ಫಾರ್ಮೇಷನ್, ಡಿಕೋಡ್ ಇಟ್ ಆ್ಯಂಡ್ ಎಕ್ಸಿಕ್ಯೂಟ್. ಫೆಚ್ ಇನ್ಫಾರ್ಮೇಷನ್, ಡಿಕೋಡ್ ಇಟ್, ಎಕ್ಸಿಕ್ಯೂಟ್. ನೋಡಿ, ಇದು ಲೂಪೇನಾ? ಫಂಡಮೆಂಟಲ್ ಕೂಡ ಲೂಪಲ್ಲೇ ರನ್ ಆಗೋದು. ಸಿಂಗಲ್ ಇಫ್ ಕಂಡೀಷನ್ ಇದ್ದರೆ ವರ್ಕ್ ಆಗಲ್ಲ, ಮುಗೀತು, ಅಲ್ಲಿ ಎಕ್ಸಿಕ್ಯೂಟ್ ಆಗಿ ರನ್ ಆಗಿ ಕ್ಲೋಸ್. ಬಟ್ ಲೂಪ್ ಇದ್ದಾಗಲೇ ನಿಮಗೆ ಈ ಥರ ದೊಡ್ಡ ದೊಡ್ಡ ಕಾಂಪ್ಲಿಕೇಟೆಡ್ ಅಪ್ಲಿಕೇಶನ್ ಎಲ್ಲ ಬರೆಯೋಕ್ಕಾಗೋದು. ಅದಕ್ಕೆ ಲೂಪನ್ನು ನೀವು ಕಲಿಯೋದು ತುಂಬ ತುಂಬ ಇಂಪಾರ್ಟೆಂಟ್. ಬನ್ನಿ ಶುರು ಮಾಡೋಣ ಲೂಪ್ಸ್ನ. ಸ್ವಲ್ಪ ಜನಕ್ಕೆ ಲೂಪ್ ಬಗ್ಗೆ ಗೊತ್ತಿರೋರಿಗೆ ನಾನು ವೈಲ್ ಲೂಪ್ ಯಾಕಪ್ಪ ಫಸ್ಟ್ ಕಲಿಬೇಕು, ನಾನು ಫಾರ್ ಲೂಪ್ ಕಲಿತೀನಿ ಅಂತ ನೀವು ಹೇಳ್ಬೋದು. ಹೌದು, ಬಟ್ ಆದರೆ ವೈಲ್ ಲೂಪ್ಗೆ ಫಾರ್ ಲೂಪ್ಗೆ ಡಿಫ್ರೆನ್ಸ್ ಏನು ತಿಳ್ಕೊಳ್ಳಿ. ಫಾರ್ ಲೂಪಲ್ಲಿ ಎಲ್ಲ ಕೆಲಸ ಮಾಡ್ಬೋದು, ವೈಲ್ ಲೂಪಲ್ಲಿ ಮಾಡೋ ಎಲ್ಲ ಕೆಲಸ ಫಾರ್ ಲೂಪಲ್ಲಿ ಮಾಡೋಕ್ಕಾಗಲ್ಲ. ಅದೇನು ಅಂತಲೂ ಕೂಡ ತೋರಿಸ್ತೀವಿ. ಮತ್ತು ನಾವು ಇವಾಗ
ವೈಲ್ ಲೂಪ್ ಅನ್ನೋದು ಒಂಥರ ಮ್ಯಾನ್ಯುವಲ್ ಕಾರ್ ಇದ್ದಂಗೆ, ಫಾರ್ ಲೂಪು ಆಟೋಮೆಟಿಕ್ ಕಾರ್ ಇದ್ದಂಗೆ. ಮ್ಯಾನ್ಯುವಲ್ ಕಾರಲ್ಲಿ ಕಾರ್ ಕಲ್ತ್ರೆ ನಿಮಗೆ ಕರೆಕ್ಟಾಗಿ ಕಾರ್ ಓಡ್ಸೋಕ್ಕೆ ಬರುತ್ತೆ. ಬಟ್ ನೀವು ಆಟೋಮೆಟಿಕ್ ಕಾರಲ್ಲಿ ಕಲಿತ್ರೆ ಆಟೋಮೆಟಿಕ್ ಏನಿದೆ ಅದೇ ಗೊತ್ತಾಗುತ್ತೆ. ನೀವು ಕಾರ್ ಬಗ್ಗೆ ತಿಳ್ಕೋಬೇಕು ಅಂದರೆ ನೀವು ಆಟೋಮೆಟಿಕ್ ಫಸ್ಟ್ ಚೆಕ್ ಮಾಡಲ್ಲ, ಫಸ್ಟು ನೀವು ಮ್ಯಾನ್ಯುವಲ್ ಕಾರ್ ಬಗ್ಗೆ ತಿಳ್ಕೊತೀರಾ, ಅದಾದಮೇಲೆ ಮುಂದೆ ಹೋಗಿ ಆಟೋಮೆಟಿಕ್ ಓಡಿಸ್ತೀರಾ ಅಲ್ವಾ. ಅದಕ್ಕೋಸ್ಕರ ಫಸ್ಟು ನಾವು ಮ್ಯಾನ್ಯುವಲ್ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲ ಕಂಟ್ರೋಲ್ ನಮ್ಮ ಹತ್ರ ಇರುತ್ತೆ. ಹಾಗಾಗಿ ವೈಲ್ ಲೂಪ್ ಎಲ್ಲರೂ ಅಲ್ಲಿಂದನೇ ಸ್ಟಾರ್ಟ್ ಮಾಡೋದು, ನಾವು ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನೋಡಿ ವೈಲ್ ಲೂಪಲ್ಲಿ ಏನಿದೆಯಪ್ಪ, 3 ಸ್ಟೇಜಸ್ ಇದೆ ವೈಲ್ ಲೂಪಲ್ಲಿ. ಫಸ್ಟು ಇನಿಷಿಯಲೈಸೇಷನು, ಕಂಡೀಷನ್ನು ಮತ್ತು ಆಮೇಲೆ ಅಪ್ಡೇಟು, ಎಕ್ಸಿಟ್. I = 0 ಇನಿಷಿಯಲೈಸೇಷನ್, ಯು ಸೆಟ್ ಎ ಸ್ಟಾರ್ಟಿಂಗ್ ಸ್ಟೇಟ್. ವೈಲ್ ಕಂಡೀಷನ್ ಹಾಕ್ತಾ ಇದ್ದೀರಾ. ಇವಾಗ ನಿಮಗೆ ಇಲ್ಲಿ ಗೊತ್ತು, ನೀವು ಏನೇ ಕಂಡೀಷನ್ ಇಲ್ಲಿ ಹಾಕಿದ್ರೂ ಕೂಡ ಇದು ಟ್ರೂ ಫಾಲ್ಸ್ ರಿಟರ್ನ್ ಮಾಡೋದು. ಬೇಸ್ಡ್ ಆನ್ ದಟ್ಟೆ ಇದು ಈ ಲೂಪಲ್ಲಿ ಹೋಗೋದು. ಫಾಲ್ಸ್ ಆದರೆ ಮಾತ್ರ ಈ ಲೂಪ್ ಎಕ್ಸಿಟ್ ಆಗೋದು, ಇಲ್ಲಾಂದರೆ ಲೂಪ್ ಹೊಡಿತಾನೇ ಇರುತ್ತೆ. ಅದೇ ಹೇಳ್ತಾ ಇರೋದು ಕಂಡೀಷನ್ ಇದು. ಯು ಡಿಸೈಡ್ ವೆನ್ ಟು ಸ್ಟಾಪ್, ನೀವು ಡಿಸೈಡ್ ಮಾಡೋದಿಲ್ಲಿ. ಗ್ರೇಟರ್ ದೆನ್ 5 ಆಯಿತು ಅಂದರೆ ಸ್ಟಾಪ್ ಆಗಿಬಿಡುತ್ತೆ ಇದು. ಪ್ರಿಂಟ್ ಐ ಪ್ಲಸ್ ಇಂಕ್ರಿಮೆಂಟ್ ಆಗುತ್ತೆ ಮತ್ತು ಲೂಪ್ ಹೊಡಿತಾನೇ ಇರುತ್ತೆ. ನಿಮಗೆ ಯಾಕೆ ಫಾರ್ ಲೂಪ್ ನಾನು ಹೇಳಿದ್ದು ಆಟೋಮೆಟಿಕ್ ಅಂತ ಅಂದರೆ ಇದಂಗೆ ನೋಡಿ, ರೇಂಜ್ ಒಳಗಡೆ ಇನಿಷಿಯಲೈಸೇಷನ್, ಕಂಡೀಷನು, ಅಪ್ಡೇಟು ಆಲ್ 3 ಇನ್ಸೈಡ್ ದ ರೇಂಜಲ್ಲೇ ಎಲ್ಲ ಮುಗಿದೋಯ್ತಿಲ್ಲ, ಇಲ್ಲೇ ಅಪ್ಡೇಟ್ ಆಗುತ್ತೆ ಎಲ್ಲ ಇಲ್ಲೇ. ಬಟ್ ಇಲ್ಲಿ ನೋಡಿ ಎಲ್ಲ ಸ್ಪ್ಲಿಟ್ ಆಗಿ ಬರ್ದಿದ್ದೀವಿ ನಾವು, ಇಲ್ಲಿ ಹಂಗೆ ಬರ್ದಿಲ್ಲ. ಇಲ್ಲಿ ರೇಂಜ್ ಒಳಗೆ ಎಲ್ಲ ಆಗೋಗ್ಬಿಡುತ್ತೆ ನಿಮಗೆ. ಇದು ನಮಗೆ ಏನಂದರೆ ಐ ವ್ಯಾಲ್ಯೂ ಕೊಟ್ಟಿದೆ, ಇಲ್ಲಿ ಐ ವೇರಿಯಬಲ್ಲು, ಬಟ್ ಇಲ್ಲಿ ರೇಂಜಲ್ಲೇ ಎಲ್ಲ ಕೆಲಸ ಆಗೋಗ್ಬಿಡುತ್ತೆ. ಇಷ್ಟೇ ಲೂಪ್ ಇದೆ ಸಾಕು. ಬಟ್ ನಮಗೆ ಫಸ್ಟು ವೈಲ್ ಕಲ್ತ್ಕೋಬೇಕು, ಆಮೇಲೆ ಫಾರಿಗೆ ಹೋಗೋಣ. ಫಾರಿಗೆ ಯೂಸ್ ಕೇಸೇ ಬೇರೆ, ವೈಲ್ ಯೂಸ್ ಕೇಸೇ ಬೇರೆ ಅಲ್ವಾ. ಹಾಗಾಗಿ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಇದು ಲೂಪ್ ರಿಯಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಪ್ಪ. ನಿಂಗೆ ಅಲ್ಲಿ ಅರ್ಥ ಆಗ್ತಾ ಇಲ್ಲ ನನಗಿದು, ನಂಗೆ ಸ್ವಲ್ಪ ಕ್ಲಿಯರಾಗಿ ಹೇಳ್ಕೊಡು ನೀನು ಅಂತ ಹೇಳಿದಾಗ ನಾನು ನಿಮಗೆ ಅಂತ ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಅದರೊಳಗೆ ಕ್ಲಿಯರಾಗಿ ಲೂಪ್ನ ಕಲ್ತ್ಕೊಳ್ಳೋಣ. ಫಸ್ಟು ಬೇಸಿಕ್ ಲೂಪ್ ಕಲಿಯೋಣ, ಆಮೇಲೆ ಮುಂದೆ ಹೋಗೋಣ. ನೋಡಿ ಕಾಣ್ತಾ ಇದೆಯಾ ಇವಾಗ. ನಿಮಗೋಸ್ಕರ ಅಂತ ನಾನು ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡಿದ್ದೀನಿ, ಕ್ಲೀನಾಗಿ ಲೂಪ್ ಅರ್ಥ ಆಗಲಿ. ನಾವು ಏನಕ್ಕೆ ಫಸ್ಟಲ್ಲೇ ರೀಕಾಲ್ ಮಾಡಿದ್ವಿ ಎಲ್ಲ ಕಾನ್ಸೆಪ್ಟ್ ಅಂದರೆ ಹೀಪು, ಸ್ಟ್ಯಾಕ್ ಅವೆಲ್ಲ, ಅವನ್ನೆಲ್ಲ ಇಲ್ಲಿ ತೋರಿಸ್ತೀನಿ ನಿಮಗೆ. ಗಾರ್ಬೇಜ್ ಕಲೆಕ್ಟರ್ ಕೂಡ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದು ಕೆಳಗಿರೋದು ಕನ್ಸೋಲು, ಓಕೆನಾ. ಇಲ್ಲಿ ನಿಮಗೆ ಸ್ಟ್ಯಾಕು, ಇಲ್ಲಿ ಹೀಪಲ್ಲಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಅದ್ರ ಮೀನಿಂಗ್ ಹೇಳುತ್ತೆ ಏನು ಕಂಡೀಷನ್ ಇದೆ. ಇಲ್ಲಿ ಕರ್ಸರ್ ಇವಾಗ ಇಲ್ಲಿದೆ, ಇವಾಗ ಏನೂ ಪ್ರಿಂಟ್ ಆಗಿಲ್ಲ, ನೋ ಔಟ್ಪುಟ್. ನೋಡಿ ಏನಾಗ್ತಿದೆ, ಅಸೈನಿಂಗ್ ಇನ್ 0 ವೇರಿಯಬಲ್ ಟು ಕೌಂಟ್ ಅಂತ ಹೇಳ್ತಾ ಇದೆ. ಹೌದು, ಅದನ್ನೇ ಮಾಡ್ತಾ ಇರೋದು. ಅದೇ ಎಕ್ಸಾಂಪಲ್ ಇಲ್ಲಿ ಐ ಅಂತ ತೊಗೊಂಡಿದ್ದೆ, ಅಲ್ಲಿ ಕೌಂಟ್ ಅಂತ ತೊಗೊಂಡಿದ್ದೀನಿ, ಅಷ್ಟೇ ವ್ಯತ್ಯಾಸ, ಓಕೆನಾ. ಇವಾಗ ನೋಡಿ ಇಲ್ಲಿ ಕ್ಲಿಕ್ ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಅಂತ ಹೋದರೆ ನೆಕ್ಸ್ಟ್ ಬಂತು. ಇವಾಗ ಏನಾಯಿತು ಇಲ್ಲಿ ನೋಡಿ, ಏನೂ ಪ್ರಿಂಟು ಆಗಿಲ್ಲ, ಯಾಕಂದರೆ ಪ್ರಿಂಟ್ ಇಲ್ಲ ಇಲ್ಲಿ. ಏನು ವೈಲ್ ಕೌಂಟ್ ಲೆಸ್ ದ್ಯಾನ್ 5 ಟ್ರೂ ಆಯಿತು ಅಂದರೆ ಎಂಟರಿಂಗ್ ಇಟರೇಷನ್ 1, ಫಸ್ಟ್ ಇಟ್ರೇಷನ್ಗೆ ಹೋಗ್ತಾ ಇದೆ. ನಮಗೆ ಇನ್ಶಿಯಲೈಸ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಏನಾಗಿದೆ, ಇಲ್ಲಿ ಐ ಡಿ ಬಂದು ಸ್ಟ್ಯಾಕಲ್ಲಿ ಕೂತಿದೆ. ಹೀಪಲ್ಲಿ ಏನಾಗಿದೆ 0 ಬಂದಿದೆ. ಅದ್ರ ಐ ಡಿ ರಿಯಲ್ ಐ ಡಿ, ಇದು ಫೇಕ್ ಅಲ್ಲ, ರಿಯಲ್ ಐ ಡಿ ಇದು, ಅದು ಐಡೆಂಟಿಟಿ ಅಂತೀವಲ್ಲ ಅದು 0 ಇದೆ. ಇವಾಗ ನೋಡಿ ಕಂಡೀಷನ್ ಇದೆ, ಟ್ರೂ ಆಯಿತು. ನೆಕ್ಸ್ಟ್ ಇವಾಗ ಹೋಗಬೇಕು, ಟ್ರೂ ಆದರೆ ಮುಂದಕ್ಕೆ ಹೋಗುತ್ತೆ. ನೋಡಿ ಇವಾಗ ಪ್ರಿಂಟ್ ಆಯಿತಾ 0, ಇಲ್ಲಿ ನೋಡಿ ಕನ್ಸೋಲಲ್ಲಿ ಪ್ರಿಂಟ್ ಆಯ್ತು 0. ಇವಾಗ ಪ್ರಿಂಟ್ 0 ಆಯಿತು ಅಂದರೆ ಇದೇ ಇಲ್ಲಿ ಪ್ರಿಂಟ್ ಆಗಿದೆ. ಇವಾಗ ನೆಕ್ಸ್ಟ್ ನಾನು ಇಂಕ್ರಿಮೆಂಟ್ ಮಾಡ್ತೀನಿ ಅಂದರೆ ಏನಾಯ್ತು ನೋಡಿ, ಇಲ್ಲಿ ನೋಡಿ ಅದೇ ಇದೆ ಇಲ್ಲಿ ರೆಫರೆನ್ಸು, ಬಟ್ ಅದಕ್ಕೆ ರೆಫರೆನ್ಸ್ ಚೇಂಜ್ ಆಗಿದೆ, ನಂಬರ್ ಚೇಂಜ್ ಆಯಿತು. ನಂಬರ್ ಯಾಕಂದರೆ ಇದು ಹಳೇ ನಂಬರ್ ಇದ್ದಿದ್ದು. ನೋಡಿ ಇಲ್ಲಿ ಗಾರ್ಬೇಜ್ ಕಲೆಕ್ಟರ್ ಬಂದು ಕ್ಲೀನ್ ಮಾಡ್ಕೊಂಬಿಡ್ತು ಅದನ್ನು. ಇಲ್ಲಿ ನಿಮಗೆ ಇಂಟೀಜರ್ ಕ್ಲಿಯರಾಗಿ ಗೊತ್ತಾಗ್ತಿದೆ, 1 ಇಂಕ್ರಿಮೆಂಟ್ ಆಗಿದೆ, 0 ಬಂದಿದೆ. ಯಾಕಂದರೆ ಇನ್ನು ನೆಕ್ಸ್ಟ್ ಇಟ್ರೇಷನಲ್ಲಿ ಪ್ರಿಂಟ್ ಆಗೋದು ಇವಾಗ 1. ನೋಡೋಣ ಬನ್ನಿ, ನೆಕ್ಸ್ಟ್ ಸ್ಟೆಪ್ ಹೋಗೋಣ. ನೋಡಿ ವೈಲ್ ಮತ್ತೆ ಬಂತು, ಇಲ್ಲಿ ಇಟ್ರೇಷನ್ ಆಯಿತು, ಮತ್ತೆ ಅಸೈನ್ ಆಗಿಲ್ಲ 0ಗೆ. ಯಾಕೆ, ಈ ವೈಲ್ ಲೂಪಲ್ಲೇ ಇದೆ, ಇದೇ ಲೂಪ್ ಅನ್ನೋದು. ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ನೋಡಿ ಪ್ರಿಂಟ್ ಔಟ್ಪುಟ್ 1 ಪ್ರಿಂಟ್ ಆಯಿತು, ಯಾಕಂದರೆ ಪ್ರಿಂಟ್ ಲೈನಲ್ಲಿ ಇದೆ, ಇವಾಗ ಪ್ರಿಂಟ್ ಆಯಿತು ಸ್ಕ್ರೀನಿಗೆ. ಬಟ್ ಇಲ್ಲೇನೂ ಆಗಿಲ್ಲ. ಇಲ್ಲಿ ನೋಡಿ ನೆಕ್ಸ್ಟ್ ಇಂಕ್ರಿಮೆಂಟ್ ಆದರೆ ಆ 1 ಹೋಯ್ತು, ಗಾರ್ಬೇಜ್ ಕಲೆಕ್ಟರ್ ಒಳಗೆ ತೊಗೊಂಡು ಹೋಗ್ಬಿಡ್ತೇದು. ಇವಾಗ 2 ಆಯಿತು ವ್ಯಾಲ್ಯೂ, ಮತ್ತೆ ಇವಾಗ ಲೂಪ್ ಆಗುತ್ತೆ. ನೋಡಿ ಲೂಪ್ ಆಯಿತು. ಇವಾಗೇನು 2 ಇದೆಯಲ್ಲಪ್ಪ, 2 ಲೆಸ್ ದ್ಯಾನ್ 5 ಹೌದು, ಅದಕ್ಕೆ ಒಳಗೆ ಹೋಗುತ್ತೆ ಇವಾಗ ನೋಡಿ ಪ್ರಿಂಟ್ ಆಯಿತು 2, ಓಕೆನಾ. ಇದೇ ಥರ ಮುಂದೆ ಹೋಗುತ್ತೆ. ಇವಾಗ 3 ಆಯಿತು, ಗಾರ್ಬೇಜ್ ಕ್ಲಿಯರ್ ಮಾಡ್ಕೊತು. ಇವಾಗ ಮತ್ತೆ 3 ಇಟ್ರೇಟ್ ಆಗುತ್ತೆ ಇವಾಗ. ನೋಡಿ ಮತ್ತು ಕಂಡೀಷನ್ ಏನು ಚೆಕ್ ಆಯಿತು, 3 ಈಸ್ ಲೆಸ್ ದ್ಯಾನ್ 5 ಹೌದು. ಅದೇ ಥರ ಇದೇ ಲೂಪ್ ಆಗುತ್ತೆ. ಇವಾಗ ನೋಡ್ತಾ ಇರಿ, ಲೂಪ್ ಆಯಿತು. ಇಲ್ಲಿ ನೋಡಿ ಇವಾಗ 5 ಬಂದಿದೆ ವ್ಯಾಲ್ಯೂ. ಇಲ್ಲಿ ನೋಡಿ ಈಪಲ್ಲಿ ಇರೋದು 5, ಯಾಕಂದ್ರೆ ಇಂಕ್ರಿಮೆಂಟ್ ಆಗಿಬಿಟ್ಟಿದೆ. ಇವಾಗ ಕೌಂಟಲ್ಲಿ ಇವಾಗ 5 ಇದೆ. ಕೌಂಟ್ ರೆಫರೆನ್ಸಲ್ಲೇನಪ್ಪ, ಇದು ರೆಫರೆನ್ಸ್ ಇಟ್ಕೊಳ್ಳೋದು. ವ್ಯಾಲ್ಯೂ ಹೀಪಲ್ಲಿ ಇರುತ್ತೆ, ಇದು ರೆಫರೆನ್ಸ್ ಇರುತ್ತೆ. 5 ಆಯಿತು. 5 ಲೆಸ್ ದ್ಯಾನ್ 5 ಇವಾಗ ನಮ್ಮ ಪ್ರಕಾರ ಏನಾಗಬೇಕು, ಇದು ಫಾಲ್ಸ್ ಆಗ್ಬಿಡ್ತು ಇವಾಗ. ಅಂದರೆ ಇದ್ರ ಒಳಗೆ ಹೋಗಲ್ಲ ಅಂತ ನಾವು ಹೇಳ್ತಾ ಇರೋದು ಇವಾಗ. ನೋಡಿ ನೆಕ್ಸ್ಟ್ ಸ್ಟೆಪ್ ಇಲ್ಲ, ಓಕೆ, ಯಾಕಂದರೆ ಅಲ್ಲೇ ಸ್ಟಾಪ್ ಆಗಿಬಿಡ್ತದೆ ಕಂಡೀಷನ್, ಮುಂದಕ್ಕೆ ಹೋಗಲ್ಲ. ಇವಾಗ ಅರ್ಥ ಆಯ್ತಾ ನಿಮಗೆ. ಇದೇ ಥರ ನೀವು ಬ್ಯಾಕ್ ಮಾಡಿ ಒಂದೊಂದೇ ಸ್ಟೆಪ್ಪು ಕೂಡ ನೀವು ಬ್ಯಾಕ್ವರ್ಡಾಗೂ ಮಾಡ್ಬೋದು, ರೀಸೆಟ್ ಮಾಡ್ಕೊಂಡು ನೀವು ಒಂದೊಂದೇ ಕ್ಲಿಯರಾಗಿ ಕಲಿಬೋದು. ನೋಡಿ ಗಾರ್ಬೇಜ್ ಕಲೆಕ್ಟರ್ ಹೆಂಗೆ ವರ್ಕ್ ಆಗ್ತಿದೆ, ಇದ್ರ ಎಕ್ಸ್ಪ್ಲೇಷನ್ ಇಲ್ಲಿದೆ, ಓಕೆನಾ. ಬನ್ನಿ ಇಲ್ಲಿಗೆ ಹೋಗೋಣ. ನೋಡಿ ಅದು ಅರ್ಥ ಆಯ್ತಾ ಇವಾಗ ಹೆಂಗೆ ಲೂಪ್ ಆಗುತ್ತೆ ಅಂತ. ಲೂಪ್ ಅಲ್ಲೇ ಆಗುತ್ತೆ, ಇನ್ಸ್ಟಲೇಷನ್ ಒಂದು ಸತಿ ಆಗುತ್ತೆ, ಆಮೇಲೆ ಲೂಪ್ ಇಲ್ಲೇ ಆಗುತ್ತೆ. ಕಂಡೀಷನ್ ಫೇಲ್ ಆಯಿತು ಅಂದರೆ ಮುಂದೆ ಹೋಗಲ್ಲ, ಅದು ಅಲ್ಲೇ ಸ್ಟಾಪ್ ಆಗುತ್ತೆ ಈ ಪರ್ಟಿಕ್ಯುಲರ್ ಕೋಡಿ. ಇವಾಗ ಏನಪ್ಪ ಇದ್ರ ಟ್ರೇಡ್ ಆಫ್ ಅಂದರೆ,
ಟ್ರೇಡ್ ಆಫ್ ಸುಮಾರಷ್ಟು ಟ್ರೇಡ್ ಆಫ್ ಇದೆ. ಯಾಕೆ ವೈಲ್ ಲೂಪಿಗೆ ಏನಂದರೆ ಇದು ಮ್ಯಾನ್ಯುವಲ್ ಕಂಟ್ರೋಲ್ ಅಲ್ಲಪ್ಪ, ಮ್ಯಾನ್ಯುವಲ್ ಗಾಡಿ ಇದು. ಅದು ಆಟೋಮೆಟಿಕ್ ಅಂದರೆ ಅದೇ ಗೇರ್ ಶಿಫ್ಟ್ ಮಾಡಿ ಫ್ಯೂಯಲ್ ಎಫಿಷಿಯನ್ಸಿ ಎಲ್ಲ ಅದೇ ನೋಡ್ಕೊಂಡ್ಬಿಡುತ್ತೆ. ಇದು ಮ್ಯಾನ್ಯುವಲ್ ಕಾರು, ಗೇರ್ ನಿನ್ನೆ ಚೇಂಜ್ ಮಾಡಬೇಕು, ಇಲ್ಲ ಡಗ್ 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 ಅಂತ ಅಲ್ಲೇ ಇಟ್ಕೊಂಡ್ಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಏನು ಫಸ್ಟು ಪ್ರಾಬ್ಲಮ್ ಇದೆ ಅಂದರೆ ಇಂಡೆಫಿನೆಟ್ ಇಟ್ರೇಷನ್. ಏನೋ ಫಾರ್ ಎಕ್ಸಾಂಪಲ್ ನೀನು ಹಿಂಗೆ ಕೊಟ್ಬಿಟ್ಟೆ, ಅದನ್ನು ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡಿಲ್ಲ ಅಂದರೆ ಯೂಸರ್ ಇನ್ಪುಟ್ ನಾಟ್ ಈಕ್ವಲ್ ಟು ಕ್ವಿಟ್. ಫಾರ್ ಎಕ್ಸಾಂಪಲ್ ಒಂದು ಫಾರ್ ಲೂಪ್ ಬರ್ತಿದ್ಯಾ, ಅದರಲ್ಲಿ ಯೂಸರ್ ಇನ್ಪುಟ್ ಅವ್ನು ಕ್ವಿಟ್ ಅಂತ ಹೊಡಿಲಿಲ್ಲ ಅಂದರೆ ಇದು ಎಕ್ಸಿಟೇ ಆಗಲ್ಲ, ಇದು ಫಾರ್ ಲೂಪ್ ಅಲ್ಲೇ ಇರುತ್ತೆ, ನೀನು ಕಮಾಂಡ್ ಕೇಳ್ತಾನೇ ಇರತ್ತೆ ಇದು. ಹೌದೇನಪ್ಪ, ನೋಡನ್ಬಿಡು. ಹಂಗಾರೆ ನೀವು ಏನೋ ಹೇಳ್ತಾ ಇದೆಯಾ, ಚೆಕ್ ಮಾಡ್ಬಿಡೋಣ ಒಂದು ಸತಿ ಅಂತ ಹೇಳಿದಾಗ ಚೆಕ್ ಮಾಡೋಣ ಅಂತ ನೀವು ಹೇಳ್ತಾ ಇದ್ದೀರಲ್ಲಪ್ಪ, ಚೆಕ್ ಮಾಡ್ಬಿಡೋಣ ಅಂತ ನೋಡಿ. ಇವಾಗ ಏನಾಯಿತು ನೋಡಿ, ಕೇಳ್ತಾನೆ ಪ್ರೊಸೆಸಿಂಗ್ ಕೇಳ್ತಾನೆ ಇದೆ. ಇವಾಗ ನಾನು ಕ್ವಿಟ್ ಅಂತ ಹೊಡಿಬೇಕು, ಇವಾಗ ಕ್ವಿಟ್ ಆಯ್ತು. ಅರ್ಥ ಆಯ್ತಾ ನಿಮಗೆ? ಅದೊಂದೇ ಲಾಜಿಕ್ಕು ಲೂಪ್ ಆಗ್ತಾನೇ ಇತ್ತು, ನೀ ಕ್ವಿಟ್ ಅಂತ ಹೊಡೆಯತಂಗ ಲೂಪ್ ಆಗ್ತಾನೆ ಇತ್ತು ತಾನೇ. ಇದು ಒಂದು ಅದರದ್ದು ನೆಗೆಟಿವ್, ಅದೇ ಪಾಸಿಟಿವ್ ಕೂಡ. ನೋಡಿ, ಯು ಡೋಂಟ್ ನೋ ವೆನ್ ಟು ಸ್ಟಾಪ್. ನಿಮಗೆ ಈ ಕ್ವಿಟ್ ಅಂತ ನಿಮ್ಗೆ ಗೊತ್ತಿದೆ ಅಂದರೆ ಅವಾಗ ಕ್ವಿಟ್ ಅಂತ ಹೊಡೆದಂಗೆ ಮಾತ್ರ ಆಗುತ್ತೆ. ಓಕೆನಾ. ಇದೊಂಥರ ಕಾಂಪ್ಲೆಕ್ಸು ಮತ್ತು ಮಲ್ಟಿ ವೇರಿಯಬಲ್ ಕಂಡೀಷನ್ ಕೂಡ ಇಲ್ಲಿ ಹಾಕ್ಬೋದು. ಏನಂದರೆ ಇವೆಲ್ಲ ನ್ಯಾಚುರಲಾಗಿ ಮಾಡಬಹುದು ಇದರಿಂದ ಅಂತ ಅಷ್ಟೇ ನಾವೀಗ ಹೇಳ್ತಾ ಇರೋದು. ನೋಡಿ, ಇವಾಗ ನಾನ್ ಲೀನಿಯರ್ ಸ್ಟೇಟ್ ಅಪ್ಡೇಟ್, ನಾಟ್ ಜಸ್ಟ್ +1 ನೀವು ಬರೀ ಕೌಂಟ್ ಆ್ಯಡ್ ಮಾಡೋದು ಆ ಥರ ಅಲ್ಲ, ಬೇರೆ ಥರನೂ ಎಲ್ಲ ಸ್ಟೇಟ್ನ ಅಪ್ಡೇಟ್ ಮಾಡ್ಬೋದು ಇಲ್ಲಿ ಅಂತ ಹೇಳ್ತಾ ಇದೆ. ಬಟ್ ವಾಟ್ ಫಾರ್ ಡಸ್ ಬೆಟರ್, ಯಾವ್ದು ಬೆಟರ್ ಮಾಡುತ್ತೆ ಅಂದರೆ ಫಾರ್ ಇಟ್ರೇಷನ್. ಎಕ್ಸಾಕ್ಟ್ 10 ನಂಬರ್ನ ಇಟ್ರೇಷನ್ ಮಾಡಬೇಕಾ, 10 ನಂಬರ್ ಇಟ್ರೇಟ್ ಮಾಡೋಕ್ಕೆ ಈಸಿ ಇವೆಲ್ಲ. ಮತ್ತು ಇವಾಗ ನೋಡಿ, ಪ್ರೊಸೆಸಿಂಗ್ ಈಚ್ ಕ್ಯಾರೆಕ್ಟರ್ ಫಾರ್ ಸ್ಟ್ರಿಂಗು, ಇವಾಗ ಪ್ರಿಂಟ್ ಮಾಡಬೇಕೆಲ್ಲ ಕ್ಯಾರೆಕ್ಟರ್ ಅಂದರೆ ಫಾರ್ ಲೂಪಲ್ಲಿ ಹಾಕಿದ್ರೆ ಒಂದೊಂದೇ ಲೆಟ್ರೇ ಬಂದುಬಿಡುತ್ತೆ. ಈಗ ನಿಮ್ಗೆ ಅರ್ಥ ಆಗಿಲ್ಲ ಪರವಾಗಿಲ್ಲ, ನೀವು ಜಸ್ಟ್ ಕೇಳ್ಕೊಳ್ಳಿ ಅಷ್ಟೇ ಏನಾಗುತ್ತೆ ಅಂತ. ಅವಾಗ ನಿಮ್ಗೆ ಡಿಫ್ರೆನ್ಸಿಯೇಷನ್ನ ನಾನು ಹೇಳ್ತಾ ಇರೋದಿಲ್ಲ, ಅಷ್ಟು ಸಿಂಪಲಾಗಿ ಒಂದು ಅರ್ಥ ಮಾಡ್ಕೊಳ್ಳಿ ಅಂತ. ಮುಂದೆ ಇನ್ನೂ ಇದೆ ಡೀಟೇಲಾಗಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಇದು ನೋಡಿ, ಇಂಡಿಫಿನೈಟ್, ಯು ಡು ನಾಟ್ ನೋ ವೆನ್ ಟು ಸ್ಟಾಪ್. ಬಟ್ ಇಲ್ಲಿ ಡಿಫಿನೈಟ್, ಯಾಕಂದರೆ ಇಲ್ಲಿ ನೀವು ಹಾಕ್ಬಿಟ್ಟಿರೋದು 10 ಆದಮೇಲೆ ಸ್ಟಾಪ್ ಮಾಡೋ ಅಂತ ಹಾಕಿದ್ದೀರ. ಬಟ್ ಅಲ್ಲಿ ಹಂಗಲ್ಲ, ಅಲ್ಲಿ ನೀನು ಇನ್ಪುಟ್ ಕ್ವಿಟ್ ಅಂತ ಹಾಕಿದ್ರೆ ಮೇಲೆ ಕ್ವಿಟ್ ಆಗೋದು, ಇಲ್ಲ ಕ್ವಿಟ್ ಆಗಲ್ಲ ಅದು ಆ ಥರ. ಓಕೆನಾ. ಇಲ್ಲಿ ಕಂಟ್ರೋಲು ಮ್ಯಾನ್ಯುವಲ್ ಕಂಟ್ರೋಲ್ ಅಂತ ಇದೆ ಗೊತ್ತು, ಇಲ್ಲಿ ಆಟೋಮೆಟಿಕ್ ಎಲ್ಲ ಸೀಕ್ವೆನ್ಸಲ್ಲಿ ಆಗುತ್ತೆ, ಯಾಕಂದರೆ ಮುಂಚೆನೇ ಹಾಕ್ಬಿಟ್ಟಿರ್ತೀರ ನೀವೇನಂತ. ಇಲ್ಲಿ ನೋಡಿ, ಮುಂಚೆ ಪೈಥಾನ್ ಇಟ್ರೇಟ್ ಆಗಿದ್ರೆ ಪೈಥಾನ್ ಇದಕ್ಕಿಂತ ಮುಂದೆ ಇಟ್ರೇಟೇ ಹಾಕಾಗಲ್ಲ ಅದು. ಪೈಥಾನ್ ಒಂದೊಂದೇ ವರ್ಡೇ ಬರೋಕೆ 5 ವರ್ಡ್ ಆದಮೇಲೆ ಮತ್ತೆ ಬರಲ್ಲ ಅದು ಅಲ್ವಾ. ಅದೇ ಥರ ರಿಸ್ಕ್, ಇನ್ಫಿನೈಟ್ ಲೂಪ್ ಇಫ್ ಯು ಫರ್ಗೆಟ್ ಟು ಅಪ್ಡೇಟ್. ಇವಾಗ ಇನ್ಫಿನೈಟ್ ಲೂಪ್ ಆಗ್ಬಿಡುತ್ತೆ, ನೀನು ಅಪ್ಡೇಟ್ ಮಾಡಿಲ್ಲ ಅಂದರೆ ಇನ್ಫಿನೈಟ್ ಲೂಪ್ ಹಂಗೇ ಪ್ರಿಂಟ್ ಹೊಡಿತಾ ರನ್ ಆಗ್ತಾ ಇರುತ್ತೆ. ಅದು ಮುಂದೆ ನಾನು ಹೇಳ್ತೀನಿ ಹೆಂಗೆ ಬರುತ್ತೆ ಅಂತ. ಪವರ್ ಕ್ಯಾನ್ ಎಕ್ಸ್ಪ್ರೆಸ್ ಎನಿ ಇಟ್ರೇಷನ್. ಇದೇ ನೆಗೆಟಿವ್ ವೈಲ್ ಲೂಪಿಂದ, ಇದೇ ಪಾಸಿಟಿವ್. ಏನು ಬೇಕಾದ್ರೂ ಮಾಡ್ಬೋದು ವೈಲ್ ಲೂಪಲ್ಲಿ. ಅದೇ ಅದರದ್ದು ನೆಗೆಟಿವ್ ಕೂಡ, ಅದೇ ಅದರ ಪಾಸಿಟಿವ್ ಕೂಡ ಅಲ್ವಾ. ಮ್ಯಾನ್ಯುವಲ್ ಕಾರ್ ಥರನೇ ಅದಕ್ಕೆ ಆದಂಥ ನೆಗೆಟಿವ್ ಇದೆ, ಅದಕ್ಕೆ ಆದ ಪಾಸಿಟಿವಿಟಿ ಇದೆ. ಅದೇ ಥರ ಇಲ್ಲಿ ಓನ್ಲಿ ಇಟ್ರೇಟ್ ಓವರ್ ನೋನ್ ಸೀಕ್ವೆನ್ಸಿಗೆ ಮಾತ್ರ ಇಟ್ರೇಟ್ ಮಾಡೋಕ್ಕಾಗೋದು, ಬೇರೆದಕ್ಕೆಲ್ಲ ಮಾಡೋಕ್ಕಾಗಲ್ಲ. ಇದೇ ಡಿಫ್ರೆನ್ಸಿಯೇಷನ್ ನಿಮ್ಮ ತಲೆಗೆ ಬರಬೇಕು ಕೋಡ್ ಬರಿಬೇಕಾದ್ರೆ. ಫಾರ್ ಲೂಪ್ ಏನಕ್ಕೆ, ವೈಲ್ ಲೂಪ್ ಏನಕ್ಕೆ. ಫಾರ್ ಲೂಪಲ್ಲಿ ನಿಮಗೆ ಎಂಚನೆ ಗೊತ್ತಿತ್ತು ಸೀಕ್ವೆನ್ಸ್ ಅಂದರೆ ಅವಾಗ ಯೂಸ್ ಮಾಡಬೇಕು. ವೈಲ್ ಲೂಪಲ್ಲಿ ಗೊತ್ತಿರೋದು ಕೂಡ ಮಾಡ್ಬೋದು. ನಾವು ಹೇಳ್ದಂಗೆ ಕ್ವಿಟ್ ಅಂತ ಬರೆದ್ರೆ ಮಾತ್ರ ಕ್ವಿಟ್ ಆಗುವಂತನೂ ಬೇಕಾದ್ರೂ ಮಾಡ್ಬೋದು. ಬೆಸ್ಟ್ ಫಾರ್ ಯೂಸರ್ ಇನ್ಪುಟ್, ಪೂಲಿಂಗ್, ರಿಟ್ರೈ, ಅನ್ನೋನ್ ಸ್ಟಾಪಿಂಗ್ ಪಾಯಿಂಟ್, ಕಲೆಕ್ಷನ್, ರೇಂಜಸ್, ಸ್ಟ್ರಿಂಗ್, ಫೈಲ್ಸ್ ಇಂಥವಕ್ಕೆಲ್ಲ ಫಾರ್ ಲೂಪ್ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಈ ವೈಲ್ ಲೂಪ್ ಸ್ಟ್ರಕ್ಚರ್ ಹೆಂಗಿದೆಯಪ್ಪ ನಮಗೆ ಆಲ್ರೆಡಿ ಒಂದು ಸತಿ ಗೊತ್ತಾಗ್ಬಿಟ್ಟಿದೆ, ಇನ್ನೊಂದು ಸತಿ ಕೇಳ್ಕೊಂಬಿಡೋಣ ಇದನ್ನು. ನೋಡಪ್ಪ, ಇನಿಷಿಯಲೈಸೇಷನ್ ಮಾಡಿದೆನಪ್ಪ, ಫಸ್ಟ್ ಇನಿಷಿಯಲೈಸೇಷನ್, ಆಮೇಲೆ ಕಂಡೀಷನ್ ಹಾಕಿದೆ ಒಂದು, ಆಮೇಲೆ ಇಟ್ರೇಷನ್ ಮಾಡಿದೆ. ಇದೇ ಇದ್ರ ಸಿಂಟ್ಯಾಕ್ಸ್ ಬೇಸಿಕಲಿ. ಅದೇ ಯಾವಾಗ ಇಟ್ರೇಷನ್ ಆಗುತ್ತೆ ಅಂತ ನಾವು ಹೇಳ್ತಾ ಇರೋದು. ಅದನ್ನು ಕೂಡ ನಾವು ಆಲ್ರೆಡಿ ಇಲ್ಲಿ ನೋಡ್ಬಿಟ್ಟಿದ್ವಿ. ಇದನ್ನೇ ಎಕ್ಸಾಂಪಲ್ ಇಲ್ಲಿ ಹಾಕಿರೋದು. ಒಂದು ಎಕ್ಸಾಂಪಲ್ ಇವಾಗ ನಿಮಗೆ ಅರ್ಥ ಆಯಿತು. ಇವಾಗ ಏನಪ್ಪ 3 ಪಾರ್ಟ್ಸ್ ಇದೆ ಅಂತ ಹೇಳಿದ್ನಲ್ಲ, ಯಾವುದಪ್ಪ ಮತ್ತೆ ಅದೇ ಹೇಳ್ತೀನಿ, ಯಾಕಂದರೆ ತಲೆಗೆ ಹೋಗ್ಬಿಡ್ಬೇಕು, ಮತ್ತೆ ಬರಬಾರ್ದು, ಹೊರಗೆ ಹೋದರೆ ಒಳಗೆ ಬರಬಾರ್ದು ಅಷ್ಟೇ. ಇನಿಷಿಯಲೈಸೇಷನ್, ಸೆಟ್ ಸ್ಟಾರ್ಟಿಂಗ್ ಸ್ಟೇಟ್ ಫಸ್ಟ್ ಸೆಟ್ ಮಾಡು, ಆಯಿತಾ. ವಾಟ್ ಹ್ಯಾಪನ್ ಇಫ್ ಯು ಮಿಸ್ ಎ ವೇರಿಯಬಲ್, ಅನ್ಡಿಫೈನ್ ಅಂತ ಬರುತ್ತೆ, ಎರರ್ ಬರುತ್ತೆ, ಕಂಡೀಷನ್ ಮುಂದಕ್ಕೆ ಹೋಗಲ್ಲ. ಇಲ್ಲಿ ನೀವೇನೋ ತಪ್ಪು ಹಾಕಿದ್ರೆ ಮುಂದಕ್ಕೆ ಹೋಗಲ್ಲ ಕಂಡೀಷನ್ ಅಷ್ಟೇ. ಡಿಸೈಡ್ ವೆನ್ ಟು ಸ್ಟಾಪ್. ಇವಾಗ ನೋಡಿ, ವೆನ್ ಟು ಸ್ಟಾಪ್ ಅಂದರೆ ಕೌಂಟ್ ಇವಾಗ >5 ಆಯಿತು ಅಂದರೆ ಮುಗೀತು ಅಲ್ವಾ. ಲೂಪ್ ನೆವರ್ ಸ್ಟಾರ್ಟ್ ಆರ್ ನೆವರ್ ಸ್ಟಾಪ್. ಪರ್ಟಿಕ್ಯುಲರ್ ಕಂಡೀಷನ್ ಮಿಸ್ ಮಾಡ್ರೆ ಏನಾಗುತ್ತೆ, ಲೂಪ್ ಸ್ಟಾರ್ಟೇ ಆಗಲ್ಲ, ಇಲ್ಲಾಂದರೆ ಲೂಪ್ ಸ್ಟಾರ್ಟ್ ಆದರೆ ಸ್ಟಾಪ್ ಆಗಲ್ಲ, ಎರಡರಲ್ಲಿ ಒಂದಾಗುತ್ತೆ ಆಯಿತಾ. ಅಪ್ಡೇಟ್ ಅನ್ನೋದು ಚೇಂಜ್ ಸ್ಟೇಟ್ ಈಚ್ ಇಟ್ರೇಷನ್. ಲೂಪ್ ರನ್ಸ್ ಫಾರ್ ಎವರ್, ಇನ್ಫೈನೈಟ್ ಲೂಪ್ ಆಗ್ಬಿಡ್ತವೆ. ಕರೆಕ್ಟಾಗಿ ಏನಾರು ಹ್ಯಾಂಡ್ಲ್ ಮಾಡಿಲ್ಲ ಅಂದರೆ ಇನ್ಫೈನೈಟ್ ಲೂಪಾಗಿ ಅಪ್ಡೇಟ್ ಮಾಡ್ದಾ ಹೋಗ್ಬಿಡ್ತದೆ. ಹಂಗಾಗಿ ತಪ್ಪು. ಈ 3 ವಿಚಾರನ ನೀವು ತಿಳ್ಕೊಂಡಿರ್ಬೇಕು. ಹಾಂ, ಇನ್ಫೈನೈಟ್ ಲೂಪ್ ಎಕ್ಸಾಂಪಲ್ ಹೆಂಗಂದರೆ ಇಲ್ಲಿ ನೋಡಿ, ವಾರ್ನಿಂಗ್, ಇದು ಹಿಂಗೆ ರನ್ ಆಗ್ತಾರತ್ ಮತ್ತೆ ಕ್ವಿಟ್ ಮಾಡಲಿಲ್ಲ ಅಂದರೆ ಹಿಂಗೆ ರನ್ ಆಗ್ತಿರತ್ತಿದ್ದು. ನೋಡಿ, ಟ್ರೂ ಅಂತ ಹಾಕ್ಬಿಟ್ಟಿದ್ದೀರಾ. ನಿಮಗೇನಪ್ಪ ಫಸ್ಟ್ ಕಂಡೀಷನ್ ಹಾಕಿಲ್ಲ, ಟ್ರೂ ಅಂದರೆ ಒಳಗೆ ಹೋಗ್ಬೇಕು ತಾನೆ. ನಮಗೆ ಟ್ರೂ ಅಂದರೆ ಒಳಗೆ ಹೋಗಬೇಕು. ಕಂಡೀಷನಲ್ಲಿ ಏನಪ್ಪ ಬೂಲಿಯನ್ನ ಬರುತ್ತಾನೆ, ಟ್ರೂ ಆರ್ ಫಾಲ್ಸ್. ನಾನು ಟ್ರೂ ಅಂತ ಕೊಟ್ಬಿಟ್ಟಿದ್ದೀನಿ ಡೈರೆಕ್ಟಾಗಿ. ರನ್ನಿಂಗ್ ಅಂದರೆ ರನ್ನಿಂಗ್ ತೋರಿಸ್ತಾನೆ ಇರುತ್ತೆ. ನಾನು ಮತ್ತೆ ಹಾಕಿ ಅದೇ ಲೂಪಲ್ಲೇ ಹೋಗ್ತಾ ಇರತ್ತೆ. ಹಾಕ್ಬಿಡೋಣ ಅತ್ಲಾಗೆ, ನೋಡೋಣ. ನೋಡಿ, ರನ್ ಆಗ್ತಾನೆ ಇದೆ ನೋಡಿ, ಎಷ್ಟು ಮುಂದಕ್ಕೆ ಹೋಗ್ತಿದೆ ಇದು. ನಾನು ಕ್ವಿಟ್ ಮಾಡಿಲ್ಲ ಅಂದರೆ ನೋಡಿ, ಕ್ವಿಟ್ ಆಗ್ತಿಲ್ಲ ಇದು. ನೀವು ಇದನ್ನು ಯೂಸ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಯೂಸ್ ಮಾಡಬೇಕು, ಇಲ್ಲ ಇನ್ಫೈನೈಟ್ ಲೂಪ್ ಆಗಿಬಿಡುತ್ತೆ ಅಂತ ಹೇಳಕ್ಕೆ ಬಂದೆ ನಾನು.
ಓಕೆನಾ? ಹಾಗಾಗಿ ನಿಮ್ಮ ಹತ್ರ ಎಲ್ಲ ಕಂಟ್ರೋಲ್ ಇರೋದ್ರಿಂದ ನೀವು ಹೆಂಗೆ ಬೇಕಾದ್ರೂ ಫ್ಲೆಕ್ಸಿಬಲಾಗಿ ಮಾಡ್ಕೋಬೋದು. ಬಟ್ ಏನಂದರೆ ನೀವು ಕಾನ್ಷಿಯಸ್ ಆಗಿರಬೇಕು ಯಾವಾಗ ಏನು ಯೂಸ್ ಮಾಡಬೇಕು ಅಂತ. ಲೂಪ್ಸ್ ಇಂಟೆನ್ಷನ್ ಯಾವಾಗ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕಮಾಂಡ್ ಎಂಟರ್ ಕ್ವಿಟ್ ಟು ಎಕ್ಸಿಟ್ ಅಂತ ಇದೆ, ನೀವು ಅವಾಗಲೇ ಮಾಡಿದ್ವಿ ನಾವು. ಇವಾಗ ನೋಡಿ ನಾವು ಇವಾಗ ರನ್ ಮಾಡಿದೆ, ಇವಾಗ ಯಾವಾಗಪ್ಪ ಯೂಸ್ಫುಲ್ಲು, ಇದು ಇನ್ಫಿನೈಟ್ ಹೌದು, ಈಗ ಟ್ರೂ ಅಂತ ಹಾಕಿದ್ರೆ ಇನ್ಫಿನೈಟು, ನಾನು ಬರೀ ಪ್ರಿಂಟ್ ಹಾಕಿದ್ದೆ ಅದಕ್ಕೋಸ್ಕರ ಹಂಗಾಯಿತು. ಇವಾಗ ನಮ್ಮ ಹತ್ರ ಬ್ರೇಕ್ ಸ್ಟೇಟ್ಮೆಂಟ್ ಇದೆ. ಇವಾಗ ಬ್ರೇಕ್ ಅಂತ ಅದಕ್ಕೆ ಹೇಳೋದಕ್ಕೋಸ್ಕರನೇ ನಿಮಗೆ ನಾನು ಈ ವಿಚಾರ ಹೇಳಕ್ಕೆ ಬರ್ತಾ ಇರೋದು. ಇವಾಗ ಇನ್ಫಿನಿಟ್ನ ಹೆಂಗೆ ಬ್ರೇಕ್ ಮಾಡೋದು ಅಲ್ವಾ? ಇವಾಗ ಫಾರ್ ಎಕ್ಸಾಂಪಲ್ ನಾನು ಏನಂತ ಇದೆ, ಇಲ್ಲಿ ಕ್ವಿಟ್ ಅಂತ ಹಾಕಿದ್ರೆ ಮಾತ್ರ ಕ್ವಿಟ್ ಆಗೋದು, ಇಲ್ಲಾಂದರೆ ಏನಾಗಲ್ಲ ಇದು ನೋಡಿ. ಮತ್ತೆ ಕೇಳತ್ತಿದ್ದು ನಾವೆಲ್ಲ ಕೇಳ್ದಂಗೆ ಮತ್ತೆ ಕೇಳುತ್ತೆ. ಇವಾಗ ನೋಡಿ ನಾನು ಒಂದ್ಸತಿ ಕ್ವಿಟ್ ಅಂತ ಹಾಕ್ಬಿಟ್ಟು ಅಂದರೆ ನೀವು ಇಲ್ಲಿ ಕಂಡೀಷನ್ ಬರ್ದಿರ ತಾನೆ, ಕಮಾಂಡ್ ಈಸ್ ಈಕ್ವಲ್ ಟು ಕ್ವಿಟ್ ಅಂತ ಆಯಿತು ಅಂದರೆ ಅವಾಗ ಕ್ವಿಟ್ ಆಯಿತು, ಗುಡ್ ಬಾಯ್ ಅಂತ ಹೇಳ್ತು ಹೊರಗೆ ಬಂತು. ಯಾಕೆ? ಈ ಬ್ರೇಕ್ ಸ್ಟೇಟ್ಮೆಂಟ್ ಇದೆ, ಈ ಬ್ರೇಕ್ ಮಾಡ್ತಿದ್ದು. ಓಕೆನಾ? ಇಲ್ಲಿ ಟ್ರೂ ಹಾಕಿದ್ರು ಕೂಡ ಇದು ಬ್ರೇಕ್ ಮಾಡ್ತು. ಹಾಗೆ ನಮ್ಮ ಎಲ್ಲ ಟರ್ಮಿನಲ್ಸ್ ಕೆಳಗಡೆ ಇದೆಯಲ್ಲ ಅವೆಲ್ಲ ಹಾಗೆ ವರ್ಕ್ ಆಗೋದು. ವೈಲ್ ಲೂಪಲ್ಲೂ ವರ್ಕ್ ಆಗ್ತವೆ, ಬೇರೆ ಬೇರೆ ಕಂಡೀಷನ್ ಬೇರೆ ಬೇರೆ ಥರ ಲಾಜಿಕ್ ಹಾಕಿರ್ತಾರೆ. ವೆನ್ ಇನ್ಫೈನೈಟ್ ಲೂಪ್ ಆರ್ ಬಗ್ ಯಾವಾಗ ಅಂದರೆ ನೋಡಿ, ಇಲ್ಲಿ ನೀವು ಇಂಕ್ರಿಮೆಂಟೇ ಮಾಡ್ತಿಲ್ಲ, ಬರೀ ಪ್ರಿಂಟ್ ಹೊಡ್ತೀರ, ಹಂಗೆ ಪ್ರಿಂಟ್ ಹೊಡಿತಿರ್ತಾವೆ. ಇವಾಗ 0 ಅಲ್ಲೇ ಇರುತ್ತೆ, ಮುಂದೆ ಹೋಗಲ್ಲ. ಇವಾಗ ಅಂದರೆ ಮೀನಿಂಗ್ ಏನು ಅಲ್ವಾ? ಹಾಗಾಗಿ ಇದು ಬಗ್ಗಿ ಇದನ್ನು ನೀವು ಹಂಗೆ ಮಾಡಬಾರ್ದು. ಬ್ರೇಕ್ ಅಂತ ಹೇಳಿದಾಗ ಎಕ್ಸಿಟ್ ದ ಲೂಪ್ ಅರ್ಲಿಯರ್ ನಾವು ನೋಡಿದ್ವಿ ಆಲ್ರೆಡಿ, ಹಿಂಗೆ ಬ್ರೇಕ್ ಆಗಿಬಿಡೋ ಮುಂಚೆನೇ ಅಂತ ಹೇಳೋದಕ್ಕೆ ಹಿಂಗೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದು. ಅದನ್ನು ಹೌದಪ್ಪ ನಾವು ಸ್ವಲ್ಪ ಇದರಲ್ಲಿ ತೋರಿಸಿ ಕ್ಲೀನಾಗೆ ಬ್ರೇಕ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಬ್ರೇಕನ್ನು ಇಲ್ಲಿ ನೋಡಿ ಬ್ರೇಕ್ ಹಾಕಿದ್ದೀವಿ. ಇವಾಗ ಏನಾಗುತ್ತೆ, ಇಲ್ಲಿ ಕೌಂಟು ಇವಾಗ 3 ಆಯಿತು ಅಂದ ತಕ್ಷಣ ಬ್ರೇಕ್ ಆಗುವ ಅಂತ ಹಾಕಿದ್ದೀವಿ. ಇವಾಗ ಏನಾಗುತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್ ಫಸ್ಟ್ ಬಂತು ಇಲ್ಲಿ, ಇವಾಗ ಕಂಡೀಷನ್ ಚೆಕ್ ಆಯಿತು, 0 ಇರೋದ್ರಿಂದ ಇಲ್ಲಿ ನೋಡಿ, ಇಲ್ಲಿ ನೋಡ್ಕೊಂಬಿಡಿ 0 ಇದೆ, 0 ಇದೆ ಮುಂದೆ ಹೋಗುತ್ತೆ. ಇವಾಗ ಕೌಂಟ್ ಚೆಕ್ ಮಾಡ್ತು, ಇವಾಗ ಫಾಲ್ಸ್ ಆಯ್ತು, ಇಲ್ಲಿ ನೋಡಿ, ಇಲ್ಲಿ ಬರ್ದೀನಿ ಫಾಲ್ಸ್ ಆಯ್ತಿಲ್ಲ, ಯಾಕಂದರೆ 0 = 3 ಅಲ್ಲ ಅಲ್ವಾ? ಮುಂದಕ್ಕೆ ಬಂತು ಪ್ರಿಂಟ್ ಆಯಿತು, ಇಲ್ಲಿ 0 ಪ್ರಿಂಟ್ ಆಯ್ತು ಇಲ್ಲಿ ಅಲ್ವಾ? ಇವಾಗ ನೆಕ್ಸ್ಟ್ ಕೌಂಟ್ ಇಂಕ್ರಿಮೆಂಟ್ ಆಯ್ತು, ಇವಾಗ 0 ಹೋಯ್ತು, ಗಾರ್ಬೇಜ್ ಕಲೆಕ್ಟರ್ ಕೌಂಟ್ ಇಂಕ್ರಿಮೆಂಟ್ ಆಯಿತು ನೋಡಿ, ಮತ್ತೆ ಬಂತು. ಇವಾಗ ಚೆಕ್ ಮಾಡಿದ್ದು ಕಂಡೀಷನ್ ಟ್ರೂ, ದಿಸ್ ಈಸ್ ಫಾಲ್ಸ್. ಇವಾಗ ಮುಂದೆ ಪ್ರಿಂಟ್ ಆಯ್ತು, ಏನಂತ 1 ಪ್ರಿಂಟ್ ಆಯಿತು ನೋಡಿ, ಮುಂದೋಯ್ತು, ಮತ್ತೆ ಬಂತು, ಚೆಕ್ ಮಾಡ್ತು, ಇಲ್ಲಿ ನೋಡಿ 2 ಇಲ್ಲಿದೆ, ಓಕೆನಾ? 2 ಅಲ್ಲ, ಈಕ್ವಲ್ ಇಲ್ಲ, ಇಲ್ಲಿ ಮುಂದೋಯ್ತು. ಹಿಂಗೆ ಬರ್ತಾ ಇಂಕ್ರಿಮೆಂಟ್ 3 ಆಯ್ತು. ಇವಾಗ ನೋಡಿ, ಇವಾಗ ಈ ಕಂಡೀಷನ್ ನೆಕ್ಸ್ಟ್ ಕಂಡೀಷನ್ ಏನಾಗಬೇಕು ಇವಾಗ ನೋಡಿ, ಟ್ರೂ ಆಯಿತು. ಟ್ರೂ ಆದಾಗ ಏನಾಗಬೇಕು, ಬ್ರೇಕ್ ಆಗಬೇಕು. ಇವಾಗ ನೋಡಿ ಬ್ರೇಕ್ ಆದ್ಮೇಲೆ ಮುಂದೆ ಹೋಗಲ್ಲ ಇದು, ಯಾಕಂದರೆ ಸ್ಟೆಪ್ ನೆಕ್ಸ್ಟ್ ಇಲ್ಲ, ಮುಗೀತು ಅಲ್ವಾ? ಇದೇ ನೀವು ಅರ್ಥ ಮಾಡ್ಕೊಬೇಕಾಗಿರೋದು. ನಾನು ಅದನ್ನೇ ಅಲ್ಲಿ ಹೇಳಿದ್ದು, ಬ್ರೇಕಲ್ಲಿ ಇಟ್ಕೊಂಡು. ಹೋಪ್ಫುಲಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಾಗಿದೆ ಕಮೆಂಟ್ ಹಾಕಿ, ನಾನು ನೆಕ್ಸ್ಟ್ ರಿಪ್ಲೈ ಮಾಡ್ತೀನಿ. ಕಂಟಿನ್ಯೂ, ಸ್ಕಿಪ್ ದ ಕರೆಂಟ್ ಇಟರೇಷನ್ ಕೆಳಗೇನಿದೆ ಎಲ್ಲ ಸ್ಕಿಪ್ ಆಗ್ಬಿಡುತ್ತೆ ಇವಾಗ, ಹೌದಾ? ನೋಡೋಣ ಬನ್ನಿ, ಅದನ್ನು ನೋಡೋಣ ಬನ್ನಿ. ಅದಕ್ಕೆ ಒಂದು ಎಕ್ಸಾಂಪಲ್ ಇಟ್ಕೊಂಡಿದ್ದೀನಿ ನಿಮಗೆ ನೋಡಿ. ಕಂಟಿನ್ಯೂಗೆ ಏನಪ್ಪ, ಇವಾಗ ಏನಾಗಬೇಕಿತ್ತು, ವೈಲ್ ಕೌಂಟ್ ಈಸ್ ಲೆಸ್ ದೆನ್ 6, ಕೌಂಟ್ ಲೆಸ್ ದೆನ್ 6 ಅಂದರೆ ಒಳಗೆ ಬಾ, ಕೌಂಟ್ ಇಂಕ್ರಿಮೆಂಟ್ ಆಗು, ಕೌಂಟ್ ಮಾಡ್ಯುಲಸ್. ಇವಾಗ ನೀನು ಡಿವೈಡ್ ಮಾಡಿದ್ರೆ, ಅಕೌಂಟ್ ನಾವು ಡಿವೈಡ್ ಮಾಡಿದ್ರೆ ಇವಾಗ ರಿಮೈಂಡರ್ ನಮಗೆ 0 ಬರಬೇಕು, ಆವಾಗ ಕಂಟಿನ್ಯೂ ಅಂತ ಅರ್ಥ ಅಂತ ಹೇಳ್ತಾರೆ. ನೋಡೋಣ ಬನ್ನಿ ಏನಾಗುತ್ತೆ. ಇವಾಗ ನೋಡಿ ಬಂತು 0, ಇವಾಗ 0 ಬಂದಿದ್ದು ಇಂಕ್ರಿಮೆಂಟ್ ಆಯಿತು 1ಗೆ ಟಕ್ ಅಂತ, ಯಾಕಂದರೆ ಇಲ್ಲಿ ಇಂಕ್ರಿಮೆಂಟ್ ಆಗ್ಬಿಡ್ತು, 0 ಗಾರ್ಬೇಜ್ ಕಲೆಕ್ಟರ್ ಹೋಯ್ತು. ಇವಾಗ ಬಂತು, ಇವಾಗ ರಿಮೈಂಡ್ರು ಏನಾಗಬೇಕಿತ್ತು, ಇವಾಗ 1/2 ಎಷ್ಟಾಯಿತು, 0.5 ಆಯಿತು. ಇಲ್ಲ, ಅದಕ್ಕೆ 0.5 ರಿಮೈಂಡರ್ ಇದೆ, ಅದಕ್ಕೆ ನೋಡಿ 2 ಆಯಿತು. ಇವಾಗ 2 ಬೈ ಮಾಡ್ಯುಲಸ್ ಆಫ್ 2 ಅಂದರೆ 0 ಬರಬೇಕು. ಇವಾಗ ರಿಮೈಂಡರ್ 0 ಆಗುತ್ತೆ. ಇವಾಗ ನೋಡಿ ಕಂಟಿನ್ಯೂ ಹೋಗ್ಬಿಡ್ತು. ಆಮೇಲೆ ಮತ್ತೆ ಲೂಪಿಂಗ್ ನೆಕ್ಸ್ಟಿಗೆ ಹೋಗ್ಬಿಟ್ಟು ಪ್ರಿಂಟ್ ಆಗಲಿಲ್ಲ, ಅದು ನೋಡಿ 1 ಅಷ್ಟೇ ಪ್ರಿಂಟ್ ಆಗಿದ್ದು, 2 ಪ್ರಿಂಟ್ ಆಗಲಿಲ್ಲ. ಹಾಗೆ ಇಲ್ಲಿ ಕಂಟಿನ್ಯೂ ಕೊಟ್ಟಿದ್ದರೆ ಇವಾಗ ಪ್ರಿಂಟ್ ಆಗಲ್ಲ, ಕಂಟಿನ್ಯೂ ಕೊಟ್ಟರೆ ಪ್ರಿಂಟ್ ಆಗಲ್ಲ, ಕಂಟಿನ್ಯೂ ಕೊಟ್ಟರೆ ಇಲ್ಲಿಗೆ ಹೋಯ್ತು. ಒಂದು ಇಂದಸ್ತಿ ಹಿಂದೆ ಹಾಕ್ರಿ ನೋಡೋಣ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಬಂತಾ, ನಮಗೇನು ಇಲ್ಲಿ ಹೋಗ್ಬೇಕಿತ್ತಲ್ವ, ಇಲ್ಲಿ ಹೋಗಲಿಲ್ಲ, ಕಂಟಿನ್ಯೂ ಕೊಟ್ಟಿರೋದ್ರಿಂದ ಹಾರ್ಬಿಡ್ತು. ಅದಕ್ಕೆ ಇಲ್ಲಿ ಪ್ರಿಂಟ್ ಆಗಿಲ್ಲ ಕನ್ಸೋಲಲ್ಲಿ 2 ಅನ್ನೋ ವ್ಯಾಲ್ಯೂ. ಇವಾಗ ನೋಡಿ ಸೆಂಟಿನಲ್ ಲೂಪ್ ಪ್ಯಾಟ್ರನ್ ಅಂತ ಹೇಳ್ತಾರೆ. ಇದು ರಿಯಲ್ ವರ್ಡಲ್ಲಿ ಹಿಂಗೆ ಯೂಸ್ ಮಾಡೋದು ಪ್ರೋಗ್ರಾಮಲ್ಲಿ. ನೀವು ಹೇಳಿದ್ರಲ್ಲ ಡನ್ ಅಂತ ಯಾವಾಗಿರುತ್ತೆ ಅವಾಗ ಯೂಸ್ ಮಾಡಿದ್ರೆ ಅದು ಕರೆಕ್ಟಾಗಿ ಡನ್ ಅಂತ ಎಕ್ಸಿಟ್ ಆಗುತ್ತೆ. ನೀವು ಪ್ಲೀಸ್ ಎಂಟರ್ ಯುವರ್ ವ್ಯಾಲಿಡ್ ನಂಬರ್ ಅಂದರೆ ಅದು ಕಂಟಿನ್ಯೂ ಆಗುತ್ತೆ, ಇಲ್ಲ ಅಂದರೆ ಅದು ಕೇಳ್ತಾನೆ ಇರುತ್ತೆ ವ್ಯಾಲಿಡ್ ನಂಬರ್ ಕೊಡು ಅಂತ. ಇದನ್ನು ಹಾಕಿ ರನ್ ಮಾಡೋಣ, ಬೇಕಾದ್ರೆ ರನ್ ಮಾಡಿ. ಇವಾಗ ಏನು ಹೇಳ್ತಾ ಇದೆ ನೋಡಿ, ಎಂಟರ್ ನಂಬರ್ ಅಂತ ಹೇಳ್ತಾ ಇದೆ. ನಾನು ಇವಾಗ ಇದು ಕೊಟ್ಬಿಟ್ಟೆ ಅಂತ ಅಂದ್ಕೊಳ್ಳಿ. ಪ್ಲೀಸ್ ಎಂಟರ್ ಎ ವ್ಯಾಲಿಡ್ ನಂಬರ್, ಯಾಕಂದರೆ ಇಲ್ಲಿ ಚೆಕ್ ಹೇಳಿದ್ದೀನಿ ನೋಡಿ ಪ್ಲೀಸ್ ಎಂಟರ್ ವ್ಯಾಲಿಡ್ ನಂಬರ್. ನಾವು ಆಲ್ರೆಡಿ ನೋಡಿದ್ವಿ, ಇದು ಈಸ್ ಡಿಜಿಟ್ ಅನ್ನೋದು ನೋಡಿದ್ವಿ ಮುಂಚೆನೇ. ನಾವು ಡಿಜಿಟ್ ಇದ್ದರೆ ಮಾತ್ರ ಅದು ಎಕ್ಸೆಪ್ಟ್ ಮಾಡೋದು, ಇವಾಗಿಲ್ಲ ಎಕ್ಸೆಪ್ಟ್ ಮಾಡಲ್ಲ. ಇದು ನಮಗೆ ಇನ್ಪುಟ್, ಹೌದು ಇನ್ಪುಟ್ ಸ್ಟ್ರಿಂಗಲ್ಲೇ ಇರುತ್ತೆ, ನಮಗೆ ನೆನಪಿದೆಯಾ? ಬಟ್ ಅದಕ್ಕೆ ಅವರು ಈಸ್ ಡಿಜಿಟ್ ಅಂತ ಯೂಸ್ ಮಾಡ್ತಿರೋದು, ಓಕೆನಾ? ಇವಾಗ ನಾನು ಇಲ್ಲಿ ಡಿಜಿಟೇ ಕೊಡಬೇಕು. ಇವಾಗ ನೋಡಿ ಯು ಎಂಟರ್ಡ್ 11 ಅಂತ ಹೇಳ್ತಾ ಇದೆ. ಇವಾಗ 11 ಹೇಳ್ತೀವಿ, ಇವಾಗ ಪ್ರೋಗ್ರಾಮ್ ಈಸ್ ಫಿನಿಶ್ಡ್ ಅಂತ ಹೇಳಿಲ್ಲ ಇನ್ನು. ನಾನೇನಾರ ಡನ್ ಅಂತ ಹೊಡ್ತಿದ್ರೆ ಮಾತ್ರ ಫಿನಿಶ್ ಆಗುತ್ತೆ, ಹೊರಗೆ ಬರುತ್ತೆ. ಇಂಥ ಯೂಸ್ ಕೇಸ್ಗಳಿಗೆಲ್ಲ ಯೂಸ್ ಮಾಡ್ತಾರೆ ಅಂತ ನಿಮಗೆ ಹೇಳಕ್ಕೆ ಬಂದೆ ನಾನು, ಓಕೆನಾ? ಇವಾಗ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ. ಇವಾಗ ಅಕ್ಯುಮುಲೇಟರ್ ಪ್ಯಾಟ್ರನ್ ಅಂದರೆ ಏನು? ಇವಾಗ ಟೋಟಲ್ನ ಇಂಕ್ರಿಮೆಂಟ್ ಮಾಡಬೇಕು, ಕೌಂಟ್ನ ಇಂಕ್ರಿಮೆಂಟ್ ಮಾಡಬೇಕು ಅಂದಾಗೆಲ್ಲ ನಿಮಗೆ ಈ ಥರ ಯೂಸ್ ಮಾಡ್ತಾರೆ. ಇದನ್ನೇ ಒಂದು ಸತಿ ನೋಡ್ಬಿಡೋಣ. ಇವಾಗ ನೋಡಿ, ಇವಾಗ ನೋಡಿ ಏನಾಗ್ತದೆ, ಟೋಟಲ್ 0 ಇದೆ, ಕೌಂಟ್ 0 ಇದೆ. ಟ್ರೂ ಇದ್ದರೆ ವ್ಯಾಲ್ಯೂ ಕೊಡ್ಬೇಕು. ನಾನು ಏನಾರ ವ್ಯಾಲ್ಯೂ ಕೊಟ್ಟೆ ಅಂದರೆ ನೋಡಿ ಚೆಕ್ ಮಾಡುತ್ತೆ ಡಿಜಿಟ್ ಇದೆಯಾ ಇಲ್ಲೋ ಅಂತ.
ಇಲ್ಲಾಂದರೆ ನಾನು ಏನು ಕೊಟ್ಟಿದ್ದೀನಿ ಆ ವ್ಯಾಲ್ಯೂನ ಇಲ್ಲಿ ಆ್ಯಡ್ ಮಾಡುತ್ತೆ ಟೋಟಲ್ಗೆ, ಅದು ಎಷ್ಟು ಕೌಂಟ್ ಅನ್ನೋದು ಕೂಡ ಹೇಳುತ್ತೆ. ಆಯಿತಾ? ಇವಾಗ ಕೌಂಟ್ ಗ್ರೇಟರ್ ದೆನ್ 0 ಇದ್ದರೆ ಸಮ್ಮು ಕೌಂಟ್ ಆವ್ರೇಜ್ ಕೊಡುತ್ತೆ, ಇಲ್ಲಾಂದರೆ ನೋ ನಂಬರ್ ಎಂಟರ್ಡ್ ಅಂತ ತೋರಿಸುತ್ತೆ. ಇಷ್ಟೇ ಎಕ್ಸಾಂಪಲ್ ಇರೋದು. ನಿಮಗೆ ನೋಡಿದ್ರೆ ಓದ ತಕ್ಷಣ ಅರ್ಥ ಆಗ್ಬಿಡ್ತಲ್ಲ, ಇಂಗ್ಲೀಷ್ ಥರ ನಮ್ಮ ಪೈಥಾನು ಕ್ಲಿಯರ್ ಅರ್ಥ ಆಗ್ಬಿಡುತ್ತೆ. ನೋಡಿ ಇಲ್ಲೇನೋ ನಂಬರ್ ಕೊಟ್ಟೆ ಅಂದರೆ ಇವಾಗ ಎರರ್ ತೋರಿಸುತ್ತೆ. ಇವಾಗ ಇನ್ವ್ಯಾಲಿಡ್ ನಂಬರ್ ಸ್ಕಿಪ್ಪಿಂಗ್ ಅಂತ ಹೇಳ್ತಿದೆ. 1 ಆಯಿತು ಕೊಡ್ತು, ಇವಾಗ ಇನ್ನೊಂದು 2 ಕೊಡ್ತು, 3 ಕೊಡ್ತು, 4 ಕೊಡ್ತು. ಆಯಿತಾ? ಇವಾಗ ನಾನೇನು ಒತ್ತಬೇಕು ಇವಾಗ ಡನ್ ಅಂತ ಒತ್ತಬೇಕು. ಇವಾಗ ನೋಡಿ ಡನ್ ಅಂತ ಹೋದ ತಕ್ಷಣ ಏನಾಯ್ತು, ಇವಾಗ ನನಗೆ ಸಮ್ ಕೊಡ್ತು, ಕೌಂಟ್ ಕೊಡ್ತು, ಆವ್ರೇಜ್ ಕೊಡ್ತು. ನನಗೆ ಯಾಕೆ ಮುಂಚೆನೇ ಕೊಟ್ಟಿಲ್ಲ? ಯಾಕಂದರೆ ವೈಲ್ ಲೂಪಲ್ಲಿ ಇಷ್ಟೇ ಇರೋದು, ಇನ್ಪುಟ್ ಮಾತ್ರ ತೊಗೊಳ್ತಾ ಇದೆ. ಇಲ್ಲಿ ಹೊರಗಡೆ ಇದೆ ನೋಡಿ ಇಫ್ ಕಂಡೀಷನ್ನು, ಅದಕ್ಕೋಸ್ಕರ ಇದು ವೈಲಿಗೆ ಬಿಲಾಂಗ್ಸ್ ಆಗುತ್ತೆ. ಯಾಕಂದರೆ ಇಂಡೆಂಟೇಷನ್ ಬಗ್ಗೆ ಗೊತ್ತು, ಇದು ಇಫ್ ಕಂಡೀಷನ್ ಅನ್ನೋದು ಬೇರೆ. ಅದ್ರ ನಾನು ಏನೇ ಇನ್ಪುಟ್ ಹಾಕಿದ್ದೀನಿ ಅದ್ರ ಪ್ರಕಾರ ಆವ್ರೇಜ್ ಎಲ್ಲ ಕೊಡ್ತು. ಆಯಿತಾ? ಇದಕ್ಕೆ ನಾವು ಹೇಳೋದು ಅಕ್ಯುಮುಲೇಟರ್ ಪ್ಯಾಟ್ರನ್ ಅಂತ. ಓಕೆನಾ? ಅದಾದಮೇಲೆ ವೈಲಿಗೆ ಎಲ್ಸ್ ಕೂಡ ಬರಿಬೋದು ಅನ್ನೋದು ನಿಮಗೆ ಗೊತ್ತಾ? ವೈಲಿಗೆ ಎಲ್ಸ್ ಕೂಡ ಬರಿಬೋದು. ಯಾವಾಗ? ಫಾರ್ ಎಕ್ಸಾಂಪಲ್ ನೋಡಿ, ಪೈಥಾನ್ ಹ್ಯಾಸ್ ಎ ಅನ್ಇಕ್ವಿ ಫೀಚರ್, ಯು ಕ್ಯಾನ್ ಅಟ್ಯಾಚ್ ಆನ್ ಎಲ್ಸ್ ಬ್ಲಾಕ್ ಟು ಎ ವೈಲ್ ಲೂಪ್, ಎಲ್ಸ್ ರನ್ಸ್ ಓನ್ಲಿ ಇಫ್ ದ ಲೂಪ್ ಕಂಪ್ಲೀಟ್ಸ್ ನಾರ್ಮಲಿ. ಬ್ರೇಕ್ ಆಯಿತು ಅಂದರೆ ಎಲ್ಸ್ ವರ್ಕ್ ಆಗಲ್ಲ. ನಿಮಗೆ ಕಂಪ್ಲೀಟ್ ನಾರ್ಮಲೇ ಆಯಿತು ಅಂದರೆ ಅವಾಗ ಮಾತ್ರ ನಿಮಗೆ ವರ್ಕ್ ಆಗೋದು. ಯಾವಾಗ? ಗೆಸ್ ಎ ನಂಬರ್ 2. ಔಟ್ ಆಫ್ ಅಟೆಂಪ್ಟ್ ದ ನಂಬರ್ ವಾಸ್ 7. ನೋಡಿ ಎಲ್ಲ 7 ಬಿಟ್ ಬೇರೆ ಎಲ್ಲ ಕೊಟ್ಟೆ ನಾನು ಕೊಟ್ಟಿರೋ ಟಾರ್ಗೆಟ್ 7. ಟಾರ್ಗೆಟ್ 7 ಅಂದರೆ 7ನೇ ಹೊಡೆದ್ರೆ ಮಾತ್ರ ಅದು ಕರೆಕ್ಟ್ ಅಂತ ಹೇಳಿ ಎಕ್ಸಿಟ್ ಆಗ್ಬಿಡ್ತಿತ್ತು. ಈಗ ಇನ್ನೊಂದು ಸತಿ ರನ್ ಮಾಡ್ತೀನಿ, ಫಸ್ಟ್ ಸತಿನೇ ನಾನು 7 ಕೊಟ್ಬಿಡ್ತೀನಿ. ಆಯಿತಾ? ಅಯ್ಯೋ ಬ್ರೇಕ್ ಆಗಿ ಹೊರಗೆ ಹೋಗ್ಬಿಡತ್ತೆ, ಕರೆಕ್ಟ್ ಅಂತ ಬಂತು ಅಷ್ಟೇ. ಇಲ್ಲಿ ನೋಡಿ ಔಟ್ ಆಫ್ ಅಟೆಂಪ್ಟ್ ಅನ್ನೋದು ಹೇಳಲಿಲ್ಲ ನಮಗೆ. ನಾನು ಔಟ್ ಆಫ್ ಅಟೆಂಪ್ಟ್ ಅಂತ ಯಾವಾಗ ಹೇಳಿದ್ದು? ನನಗೆ ನಾನು ಅಟೆಂಪ್ಟ್ ಎಲ್ಲ ಖಾಲಿ ಆಗಿಬಿಡ್ತು ನನಗೆ, ಅವಾಗ ಮಾತ್ರ ಅದು ಎಲ್ಸ್ ಬ್ಲಾಕಿಗೆ ಹೋಗಿದ್ದು. ಇವಾಗ ಬ್ರೇಕ್ ಆದರೆ ಬ್ರೇಕ್ ಆದಾಗ ಪ್ರಿಂಟ್ ಆಗಲ್ಲ. ಇಂಥ ಕೇಸ್ಗಳಲ್ಲಿ ನಾವು ಎಲ್ಸ್ನ ಯೂಸ್ ಮಾಡ್ತೀವಿ. ನಿಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಪ್ರಕಾರ ನೀವು ಯೂಸ್ ಮಾಡಬೇಕು ಅಂತ ಹೇಳಕ್ಕೆ ಬಂದೆ ನಾನು. ನೋಡಿ ಇವಾಗ ಹೆಂಗೆ ಥಿಂಕ್ ಮಾಡೋದು ಲೂಪಲ್ಲಿ? ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಹೆಂಗೆ ಥಿಂಕ್ ಮಾಡಬೇಕು ಅಂದರೆ, ಫಸ್ಟ್ ನೀವು ರೆಕಗ್ನೈಸ್ ಮಾಡಬೇಕು ಲೂಪ್ನ. ಅದೇನು ರೆಕಗ್ನೇಷನ್ ಅಂದರೆ, ನಿಮಗೆ ಏನಾದ್ರು ಲೂಪ್ ಇದಾವಾ, ಈ ಥರ ಏನೋ ರಿಪೀಟ್ ಹ್ಯಾಸ್ ಲಾಂಗ್ ಆಸ್ ದ ಕಂಡೀಷನ್ ಹೋಲ್ಡ್ಸ್, ಈ ಥರ ಏನೋ ಒಂದು ಕಂಡೀಷನ್ಸ್ ಇದಾವಾ, ಇಸ್ ಇಟ್ ರಿಪಿಟೇಟಿವ್ ಅನ್ನೋ ಚೆಕ್ ಮಾಡಬೇಕು. ಅದು ಫಸ್ಟ್ ಸ್ಟೆಪ್ಪು. ಅದಾದಮೇಲೆ ಆಕ್ಸ್ 4 ಕ್ವಶನ್ ಅಂತ ಬರ್ಕೊಂಬಿಡಿ, ಈಸಿ ಆಗಬೇಕಂದ್ರೆ. ವೇರ್ ಡು ಐ ಸ್ಟಾರ್ಟ್? ಇನಿಷಿಯಲೈಸೇಷನ್ ಏನು ಮಾಡಬೇಕು? ವಾಟ್ ವೇರಿಯಬಲ್ ಎಕ್ಸಿಸ್ಟ್ ಬಿಫೋರ್ ದ ಲೂಪ್ ಬಿಗಿನ್ಸ್? ಅವಾಗ ನಾವು ಗ್ಲೋಬಲಲ್ಲಿ ಇರಬೇಕು ತಾನೆ. ಇವಾಗ ಕೌಂಟ್ ಅನ್ನೋದು ನಾವು ಆವಾಗಲೇ ಬರ್ಕೊಂಡಿದ್ವಲ್ಲಪ್ಪ, ಎಲ್ಲಿ ಬರೆದಿದ್ದೀವಿ? ಇಲ್ಲಿ ಕೌಂಟ್ ಅನ್ನೋದು 0 ಅಂತ ಬರೆದಿದ್ವಿ. ನಮಗೆ ಗೊತ್ತಾಯಿತು ಅಂದರೆ ಕೌಂಟ್ ಮುಂಚೆನೇ ಇರಬೇಕು ನಾನು ಅಂತ ಪ್ರಿಪೇರ್ಡ್ ಆಗಿ ಗ್ಲೋಬಲ್ ಆಗಿ. ಇದು ಹೊರಗಡೆ ಇದೆ, ಇದು ಒಳಗಿಲ್ಲ, ಫಸ್ಟೇ ಇನಿಷಿಯಲೈಸ್ ಮಾಡ್ಕೊಬೇಕು ನಾನು ಅನ್ನೋದು ನಿಮಗೆ ಗೊತ್ತಾಗಬೇಕು. ಗೊತ್ತಾದ್ಮೇಲೆ ಏನಾಗಬೇಕು? ವೆನ್ ಡು ಐ ಸ್ಟಾಪ್? ಯಾವಾಗ ಸ್ಟಾಪ್ ಮಾಡಬೇಕು? ಯಾವಾಗ ಸ್ಟಾಪ್ ಮಾಡಬೇಕು? ವೈಲ್ ಇವಾಗ ಗ್ರೇಟರ್ ದ್ಯಾನ್ 6 ಆದರೆ, ಈಕ್ವಲ್ ಟು 6 ಆದರೆ ಅವಾಗ ಸ್ಟಾಪ್ ಮಾಡಬೇಕು. ಅದು ಒಂದು ಕಂಡೀಷನ್ ಅಲ್ವೇನಪ್ಪ? ಅದಾದಮೇಲೆ ವಾಟ್ ಹ್ಯಾಪನ್ ಈಚ್ ಟೈಮ್? ಏನಾಗಬೇಕು? ಏನು ವರ್ಕ್ ಆಗಬೇಕು ನಿನಗೆ ಕೆಲಸ? ಇಲ್ಲಿ ಏನು ಕೆಲಸ ಆಗಬೇಕಪ್ಪ? ನೀನು ಇನ್ಕ್ರಿಮೆಂಟ್ ಮಾಡಬೇಕು. ನಿನಗೆ ಇಲ್ಲಿ ಮಾಡಲಸ್ ಚೆಕ್ ಮಾಡ್ತಾ ಇದೆಯಾ, ರಿಮೈಂಡರ್ ನಿಂಗೆ 0 ಬರಬೇಕು ಅಂತ ಹೇಳ್ತಾ ಇದೆಯಾ ಅಲ್ಲೇನಪ್ಪ? ಅದಾಗಬೇಕು. ವಾಟ್ ಚೇಂಜ್ ಈಚ್ ಟೈಮ್? ಏನು ಚೇಂಜ್ ಆಗುತ್ತೆ? ನನಗಿವಾಗ ಅಕೌಂಟ್ ಚೇಂಜ್ ಆಗುತ್ತೆ. ನೋಡಿ ಇಲ್ಲೇ ಇದೆ, ನಿಮಗೆ ವೈಲ್ ಲೂಪ್ ಇದ್ದಿದ್ರೆ ಈ ಕ್ವಶನಿಗೆ ನೀವು ಆನ್ಸರ್ ಹೇಳ್ಬಿಟ್ರೆ ನೀವು ಎಲ್ಲಿ ಬೇಕಾದ್ರೂ ನೀವೇ ವೈಲ್ ಲೂಪ್ ಹೆಂಗೆ ಹಾಕೋಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ? ಅದಕ್ಕೋಸ್ಕರ ನಾನು ಬಿಡಿಸಿ ಹೇಳಿದ್ದೀನಿ. ವಾಟ್ಸ್ ಗೋಯಿಂಗ್ ಇನ್ಸೈಡ್ ಆ್ಯಂಡ್ ವಾಟ್ಸ್ ಗೋಯಿಂಗ್ ಔಟ್ಸೈಡ್ ಅಂದರೆ ಇದು ಔಟ್ಸೈಡ್ ವೇರಿಯಬಲ್ ಎಲ್ಲಿರಬೇಕು, ಇದು ಇನ್ಸೈಡ್ ಲಾಜಿಕ್ ಎಲ್ಲಿರಬೇಕು ಅಂತ ನಿಮ್ಮ ಮೈಂಡಲ್ಲಿ ಮೆಂಟಲ್ ಮಾಡೆಲ್ ಮಾಡ್ಕೋಬೇಕು ಅಂತ ನಾನು ಹೇಳಕ್ಕೆ ಬಂದೆ. ಅದಾದಮೇಲೆ ಸಾಲ್ವ್ 1 ಇಟ್ರೇಷನ್ ಫಸ್ಟ್. ಅಂದರೆ ನೀವು ಫಸ್ಟ್ 1 ಇಟ್ರೇಷನ್ ಮ್ಯಾನ್ಯುಲಿ ಬರೀರಿ, ಏನಾಗಬೇಕು ಅದು ಅಂತ. ಫಾರ್ ಎಕ್ಸಾಂಪಲ್ ನಾವು ನೋಡಿ ನಂಬರ್ ಡಿವೈಸರು ಮತ್ತು 0 ಇದೇ ತಾನೇ ಎಕ್ಸಾಂಪಲ್ ನಾನು ಕೊಟ್ಟಿರೋದು. ಇಲ್ಲಿ ನೋಡಿ ಫಸ್ಟ್ ಈ ಕಂಡೀಷನ್ ಆಗಬೇಕು ಅನ್ನೋದು ಬರ್ದ ಆದಮೇಲೆ ಆಮೇಲೆ ಲೂಪ್ ಹಾಕೊಳ್ಳೋಣ. ನಾವು ಫಸ್ಟು ರಿಯಲ್ ಪ್ರಾಬ್ಲಮ್ನ ನೋಡೋಣ, ಆಮೇಲೆ ಲೂಪ್ ಹಾಕೊಳ್ಳೋಣ. ಅದನ್ನೇ ನಾನು ಹೇಳ್ತಾ ಇರೋದು. ನೋಡಿ 1 ಇಟ್ರೇಷನ್ ಚೆಕ್ 1 ಡಿವೈಸರ್ ಅಷ್ಟೇ. ನೋಡಪ್ಪ 1 ನಂಬರ್ ಕೊಡ್ತಿದ್ಯಾ, ಇದು ವೇರಿಯಬಲ್ಲೇ, ಬಟ್ ನೀವು ಅಂದ್ಕೊಳ್ಳಿ ಇದು ನಂಬರಾ, ಇದು ಡಿವೈಸರ್ ಯಾವ್ದ್ರ ಬಗ್ಗೆ ಡಿವೈಸ್ ಮಾಡಿ ನಾವು 2 ಅಲ್ಲಿ ಮಾಡ್ಬೇಕಂತ ಹೇಳಿದ್ವಿ. ಇಸ್ಕೊಲ್ ರಿಮೈಂಡರ್ 0 ಬರ್ಬೇಕಂತಿದ್ವಿ, ಆಮೇಲೆ ನಾಟ್ ಎ ಪ್ರೈಮ್ ಅಂತ ಬರಬೇಕು ಇಷ್ಟೇ. ಇದಾದಮೇಲೆ ನೀವು ಹಿಂದಿಗೆ ಹೋಗ್ಬೇಕಾಗಿರೋದು. ಲೂಪ್ ಅಲ್ಲೇ ಬರಿಬೇಡಿ, ಫಸ್ಟೇ ಥಿಂಕ್ ಮಾಡಿ. ಫಸ್ಟು ಹಿಂದೆ ಬ್ಯಾಕ್ ಸ್ಟೆಪ್ ತೊಗೊಳ್ಳಿ, ಆಮೇಲೆ ಯೋಚನೆ ಮಾಡಿ. ಇವಾಗ ಇನ್ನೊಂದು ಸ್ಟೆಪ್ ಏನಂದರೆ ಸ್ಟೆಪ್ 5 ಏನು, ನೀವು ಟ್ರ್ಯಾಕ್ ಬಿಫೋರ್ ಯೂರ್ ಅನ್ನೋ ನಿಮ್ಮ ಕೈಯಲ್ಲೇ, ಇವಾಗ ನಾವು ಹಿಂಗೆ ಮಾಡಿದ್ವಲ್ಲ ಅದೇ ಥರ ನೀವು ಕೈಯಲ್ಲಿ ಮಾಡಿ ತಿಳ್ಕೊಳ್ಳಿ. ನಾವು ಎಲ್ಲಿ ಹೊರಗಡೆ ವೇರಿಯಬಲ್ ಹಾಕ್ಬೇಕು ಕರೆಕ್ಟಾಗಿ ಹಾಕಿದ್ದೀನ, ಇದನ್ನು ಯೋಚನೆ ಮಾಡಿ ಬರೀಬೇಕು ಅಂತ ಹೇಳ್ತಿದ್ದೀನಿ. ಇದನ್ನೇ ನಾನು ಇಲ್ಲಿ ಹೇಳಿರೋದು. ಪಾಸ್ವರ್ಡ್ ಲಾಕಿಂಗ್ ಸಿಸ್ಟಮ್ ಅನ್ನೋದು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇದಕ್ಕೆ. ಇದು ನೀವು ಒಂದ್ಸತಿ ಈಗ ನೋಡಿಕೊಂಡ್ರೆ ನೋಟ್ಸ್ ಡಿಸ್ಕ್ರಿಪ್ಷನ್ ಇದೆ, ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಏನೇ ಡೌಟ್ ಇದ್ದು ಕೂಡ ನೀವು ಕಮೆಂಟಲ್ಲಿ ಹಾಕಿ ನಾನು ಹಾಕ್ತೀನಿ. ವೆರ್ ದಿಸ್ ಅಪ್ಲೈಸ್ ಅಂತ ಹೇಳಿದ್ರೆ ಎಲ್ಲ ಕಡೆ ಅಪ್ಲೈ ಆಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಯೋಚನೆ ಬಂದಿದೆ. ನೀವು ಆಲ್ರೆಡಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ವೈಲ್ ಲೂಪ್ ಎಲ್ಲೆಲ್ಲಿ ಇರ್ಬೋದು, ಲೂಪ್ ಎಲ್ಲೆಲ್ಲಿ ಇರ್ಬೋದು
ಒಂದೆರಡು ಎಕ್ಸಾಂಪಲ್ ಕೂಡ ನೋಡಿದ್ದೀವಿ ನಾವು ಕರೆಕ್ಟಾಗಿ. ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಕೊಟ್ಟಿದ್ದೀನಿ. ನಿಮಗೆ ನೋಡೋಕ್ಕೆ ಇದು ತುಂಬ ಸಿಂಪಲ್ ಅಂತ ಅನ್ಸಿದ್ರು ಕೂಡ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿದಾಗ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇಟ್ಕೊಂಡು ಅದನ್ನು ಥಿಂಕ್ ಮಾಡಿ ನೀವು ಬರೆದಾಗ ನಾನು ಹೇಳಿರೋ ಸ್ಟೆಪ್ಸ್ನ ಯೂಸ್ ಮಾಡಿ ನಿಮಗೆ ಅವಾಗ ಕ್ಲಿಯರಾಗಿ ಬ್ರೇಕ್ ಡೌನ್ ಮಾಡ್ತೀರಾ ಪ್ರಾಬ್ಲಮ್ನ. ಆವಾಗ ನೀವು ಇದನ್ನು ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇದು ವೈಲ್ ಲೂಪ್ ರಿಯಲಿ ಇಂಪಾರ್ಟೆಂಟು. ದಯವಿಟ್ಟು ಇದನ್ನು ಕಲೀರಿ. ಇದು ಕಲಿಯಿಲ್ದೇ ನೀವೇನು ಮಾಡೋಕ್ಕಾಗಲ್ಲ, ಎಂಥ ಆಲ್ಗರಿದಮು ಬರೆಯೋಕ್ಕಾಗಲ್ಲ. ಹಾಗಾಗಿ ನೀವು ಫಾರ್ ಲೂಪ್ ವೈಲ್ ಲೂಪಲ್ಲಿ ಕನ್ಫ್ಯೂಷನ್ ಆಗ್ಬಿಡ್ತೀರಾ. ನೀವೇನು ಯಾವಾಗ ಯೂಸ್ ಮಾಡಬೇಕನ್ನೋದೇ ಗೊತ್ತಾಗಲ್ಲ. ಈ ವಿಡಿಯೋ ನೋಡಿದಾಗ ಸ್ವಲ್ಪ ಕ್ಲಾರಿಟಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಅವರು ಕೂಡ ನೋಡಿ ಕಲೀಲಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.